ನಮಸ್ಕಾರ ಸ್ನೇಹಿತರೆ, ಅಧಿಕೃತವಾದಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅಂದರೆ ಇವತ್ತೇ ಅಧಿಸೂಚನೆ ಆಗಿರ್ತಕ್ಕಂಥದ್ದು. ನೇಮಕಾತಿ ಅಧಿಸೂಚನೆ ಅಲ್ಲ, ಇದು ಮೊದಲು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದಷ್ಟು ನಿಯಮಗಳ ಅಧಿಸೂಚನೆ ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗ್ತಕ್ಕಂಥದ್ದು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಏನು ಅನ್ನೋಂಥದ್ದು ಒಂದು ಮಾಹಿತಿಯನ್ನು ಮೊದಲು ತಿಳ್ಕೊಳ್ಳಿ. ಯಾಕಂದರೆ ನೇಮಕಾತಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದು 100% ನಿಮಗೆ ಗ್ಯಾರಂಟಿಯನ್ನು ನೀಡ್ತೀನಿ. ನೋಡಿಲೆ, ನೇಮಕಾತಿ ಬಗ್ಗೆ ಈ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಂದಷ್ಟು ನಿಯಮಗಳು ಬದಲಾವಣೆ ಆಗಿವೆ. ಏನೆಲ್ಲ ಬದಲಾವಣೆಗಳು ಆಗಿವೆ ಮತ್ತು ಈ ಒಂದು ನೇಮಕಾತಿ ಯಾವಾಗ ಆಗ್ಬೋದು, ಅಂದರೆ PU ಉಪನ್ಯಾಸಕರ ನೇಮಕಾತಿ ಯಾವಾಗ ಆಗ್ಬೋದು, ಇದೆಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೇನಾದರೂ ಡೌಟ್ಸ್ಗಳು ಇದ್ರೂ ಕೂಡ ಕಮೆಂಟ್ಸ್ ಮಾಡಿರಿ, ನಿಮ್ಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ನೋಡಿಲಿ ಏನು ಅಂತಂದರೆ, ತಾವು ನೋಡ್ಬೋದು, ಮೊದಲ ಡೇಟ್ ನೋಡಿಬಿಡ್ರಿ, ಯಾಕಂದರೆ ಕ್ಲಿಯರ್ ಆಗಲಿ ನಿಮಗೂ ಕೂಡ. 18/6/2026 ಅಂದರೆ ಇವತ್ತು ಬಂದಿರತಕ್ಕಂಥ ಒಂದು ಅಧಿಸೂಚನೆ ಇದು. ಈ ಒಂದು ಅಧಿಸೂಚನೆ ನೋಡಿ ಎಲ್ಲಿದು ಅಂತಂದರೆ ಗೊತ್ತಾಗುತ್ತೆ ನಿಮಗೆ, ಮೊದಲನೇ ಸಾಲಿನಲ್ಲೇ ಗೊತ್ತಾಗುತ್ತೆ. ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ನಿಯಮಗಳು ಅಂತ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಒಂದಷ್ಟು ನಿಯಮಗಳು ಬದಲಾಗಿದ್ದಾವೆ. ಏನು ಕರಡು ನಿಯಮಗಳು ಬದಲಾಗಿದ್ದಾವೆ ಅನ್ನೋದನ್ನು ಇಲ್ಲಿ ತಾವು ನೋಡ್ಬೋದು. ನೋಡಿ, ಶೀರ್ಷಿಕೆ ಮತ್ತು ಪ್ರಾರಂಭ ಕರಡು ನಿಯಮಗಳು ಏನಂತಂದರೆ, ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂದು ಕರೆಯತಕ್ಕದ್ದು. ಇನ್ನು ಮುಂದೇನು ಈ ಒಂದು ನಿಯಮಗಳಿಗೆ ಅಂದರೆ 2026 ಅಂತೇಳಿ ಕರಿಬೇಕಾಗುತ್ತೆ. ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗತಕ್ಕದ್ದು. ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ 2ನೇ ಪಾಯಿಂಟು, ಕೋಷ್ಟಕದ ತಿದ್ದುಪಡಿ. ತಾವಿಲ್ಲಿ ನೋಡ್ಬೋದು, ಕರ್ನಾಟಕ ಸಾಮಾನ್ಯ ಸೇವೆಗಳು ಅಂದರೆ ಈ ಒಂದು ಪದವಿ ಪೂರ್ವ ಶಿಕ್ಷಣಕ್ಕೆ ಸಂಬಂಧಪಟ್ಟ ನೇಮಕಾತಿ ನಿಯಮಗಳು. ನೋಡಿ, 2013 ಕೋಷ್ಟಕ ಕ್ರಮ ಸಂಖ್ಯೆ 10ರಲ್ಲಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಅಂತ ಏನಿತ್ತಲ್ಲ, ಅಂಕಣ 4ರಲ್ಲಿನ ಆಯ್ಕೆ ವಿಧಾನ ಶೀರ್ಷಿಕೆಯಲ್ಲಿ ಕೊನೆಯಲ್ಲಿ ಈ ಕೆಳಗಿನಂತೆ ಸೇರ್ಪಡೆಗೊಳಿಸ್ತಕ್ಕದ್ದು. ಅಂದರೆ ಇಷ್ಟು ದಿನ ಅಲ್ಲಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಂತ ಇತ್ತು. ಆದರೆ ಇನ್ನು ಮುಂದೆ ಏನಾಗಿದೆ ಅಂತಂದರೆ ಅದು ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಗಿದೆ ಅಂದರೆ, ನೇರ ನೇಮಕಾತಿ ಮೂಲಕ ನಾವುಗಳು ಆಯ್ಕೆ ಆಗ್ಬೋದು, ಅಥವಾ ಬಡ್ತಿ ಹೊಂದುವುದರ ಮೂಲಕನಾದರೂ PU ಉಪನ್ಯಾಸಕರಾಗಬಹುದು. ಈ ರೀತಿಯಾಗಿ ನೇಮಕಗೊಂಡಂಥ ಉಪನ್ಯಾಸಕರು ಸರ್ಕಾರವು ನಿರ್ದಿಷ್ಟಪಡಿಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಬೋಧಿಸಬೇಕು. ನೋಡಿ, ನಾ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ ಏನಂತಂದರೆ, HSTR ನೇಮಕಾತಿ ಮತ್ತು HSTR ಮತ್ತು ಈ ಒಂದು PUಗೆ ನೋಟಿಫಿಕೇಷನ್ ಹೆಚ್ಚು ಕಡಿಮೆ ಲೇಟ್ ಆಗ್ಬೋದು ಅಂತ ಹೇಳ್ಕೊಂಡು ಬಂದಿದ್ದೆ. ಫೈನಲಿ ಇತ್ತೀಚಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ನಿಮಗೆ ಒಂದು ಗೊಂದಲವನ್ನು ನಿಮಗೆ ನಿವಾರಿಸಿ ಕೊಟ್ಟಿದ್ದೆ. ಅಂದರೆ ಈ ಒಂದು 9 ಮತ್ತು 10ನೇ ತರಗತಿ ಅಂದರೆ ಈಗೇನಿದೆ ಅಂತಂದರೆ NEP ಪ್ರಕಾರ 9th to 12th ಒಂದೇ ಕ್ಯಾಂಪಸ್ಸಲ್ಲಿ ಆಗೋದ್ರಿಂದ PUCಗೆ ಅಂತಲೇ ಸಪ್ರೇಟ್ ತುಂಬೋದು, ಅಥವಾ ಅಂದರೆ ನೋಟಿಫಿಕೇಷನ್ ಮಾಡೋದು, ಮತ್ತು HSTRಗೆ ಅಂತಲೇ 9th 10th ಅಷ್ಟೇ ಎರಡೇ ಕ್ಲಾಸಿಗೋಸ್ಕರ ನೇಮಕಾತಿ ಮಾಡೋದು, ಈ ರೀತಿ ಮಾಡಲಿಕ್ಕಿಲ್ಲ ಅಂತ ನಾನು ನಿಮಗೆ ಹೇಳಿದ್ದೆ. ಅಂದರೆ ಈಗ ಅದನ್ನೇ ಬದಲಾವಣೆ ಆಗಿರ್ತಕ್ಕಂಥದ್ದು. ಇಲ್ಲಿ ಅರ್ಥ ಆಗಿದೆ ಇಲ್ಲೋ ಗೊತ್ತಿಲ್ಲ, ಫಸ್ಟಿಂದನೇ ಹೇಳ್ತೀನಿ ಕೇಳಿ. 1ರಿಂದ 5ನೇ ತರಗತಿ ಏನು PST, 6ರಿಂದ 8ನೇ ತರಗತಿ GPT, ಮತ್ತು 9th 10th HSTR ಅಂತ ಇತ್ತು. ಅಂದರೆ ಈಗಲೂ ಇದೆ. ಮತ್ತು ಫಸ್ಟ್ ಇಯರು ಮತ್ತು ಅಂದರೆ 11, 12 ಅಂದರೆ ಈ ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತಕ್ಕಂಥದ್ದು PU ಅಂತೇನು ನಾವು ಕರಿತಾ ಇದ್ವಿ. ಆದರೆ ಇನ್ನು ಮುಂದೆ ಏನಂತಂದರೆ, ಇದಕ್ಕೆ ಬೇರೆ ನೇಮಕಾತಿ ಮಾಡ್ಕೊಂಡು ಕುಂತ್ರೆ ಅಲ್ಲಿ ಒಂದೇ ಕ್ಯಾಂಪಸ್ಸಲ್ಲಿ 9th 10th ಕ್ಲಾಸ್ಗೆ ಬೇರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಇಷ್ಟಕ್ಕೆ ನೇಮಕಾತಿ ಬೇರೆ ಮಾಡಲಿಕ್ಕಿಲ್ಲ. ಯಾಕಂದರೆ NEP ಒಳಗೆ ಹೆಂಗೈತೆ ಅಂದ್ರೆ 1ರಿಂದ 5, 6ರಿಂದ 8, 9ರಿಂದ 10 9ರಿಂದ 12 ಈ ರೀತಿಯಾಗಿ ನೇಮಕಾತಿ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನೇಮಕಾತಿ ಲೇಟ್ ಆಗ್ತಾಯಿದೆ. ಬಟ್ ಏನೆಲ್ಲ ನಿಯಮಗಳನ್ನು ತಿದ್ದುಪಡಿ ಮಾಡ್ತಾರೆ. ಆದರೆ PU ಉಪನ್ಯಾಸಕರ ಏನು ನೇಮಕಾತಿ ಆಗ್ತಾರಲ್ಲ, ಅದನ್ನು ಬಹುತೇಕ ನನಗನ್ಸಿದ ಮಟ್ಟಿಗೆ 9th to 12th ಕನ್ಫರ್ಮ್ ಅಂತ ಹೇಳಿದ್ದೆ. ಈಗ ಅದೇ ರೀತಿಯಾಗಿ ಇಲ್ಲಿ ಬದಲಾವಣೆಗಳು ಆಗಿರ್ತಕ್ಕಂಥದ್ದು. ಅಂದರೆ ಇನ್ನು ಮುಂದೆ ಏನು ನೇರ ನೇಮಕಾತಿ ಮೂಲಕ ಉಪನ್ಯಾಸಕರಾಗಿ ಆಯ್ಕೆ ಆಗ್ತಾರೆ. ಅಂದರೆ ಈಗ ನೋಡಿ, ನಾಳೆನೇ ನೋಟಿಫಿಕೇಷನ್ ಆಯಿತು ಅನ್ನೋದೇ, ಅಂದರೆ ನಾಳೆ ಆಗಲ್ಲ. ಯಾಕಂದರೆ ಈ ಒಂದು ಕರಡು ನಿಯಮಗಳಿಗೆ ಟೈಮ್ ಕೊಡಬೇಕು. ಅದಕ್ಕೆ ಜನರು ಏನರ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ. ಆ ನಂತರ ಅದೆಲ್ಲವೂ ಆಕ್ಷೇಪಣೆಗಳ ಸ್ವೀಕೃತ ಆದಂಥ ಆಕ್ಷೇಪಣೆಗಳಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟು ಅಂತಿಮವಾಗಿ ಗೆಜೆಟ್ ಹೊರಡಿಸಿದ ನಂತರವೇ ಈ ನಿಯಮಗಳು ಜಾರಿ ಬರ್ತವೆ. ಅಂದರೆ ಬಹುತೇಕ ಜಾರಿ ಬರುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಇನ್ನು ಮುಂದೆ ಬರೀ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಅಷ್ಟೇ ಅಲ್ಲ,
ನೀವು ಪಿ ಯು ಉಪನ್ಯಾಸಕರು ಈಗೇನು 814 ಅನಿಸುತ್ತೆ, 814 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿದ ನಂತರ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೀತೀರಿ. ಎಕ್ಸಾಮ್ ಬರೆದ ನಂತರ ನಾನು ಜಸ್ಟ್ ಪಿ ಯು ಲೆಕ್ಚರ್ ಆಗಿದ್ದೀನಿ. ನಾನು 11th ಮತ್ತು 12th ಅಂದರೆ 11, 12 ಈ ಎರಡೇ ಕ್ಲಾಸಿಗೆ ನಾನು ಪಾಠ ಮಾಡೋದು ಅನ್ನುವಂತಿಲ್ಲ. ಯಾಕೆಂದರೆ ನಿಯಮಗಳನ್ನು ತಿದ್ದುಪಡಿ ಮಾಡಿ 9th to 12th ಅಂತ ಮಾಡಿದ್ದಾರೆ. ಬಹುತೇಕ ಈ ಜೂನ್ನಲ್ಲೇ ಏನು ಮಾಡಿದ್ದಾರೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರೌಢಶಾಲೆಗಳನ್ನು ಅಂದರೆ 50 ಪ್ರೌಢಶಾಲೆಗಳನ್ನು ಪಿ ಯು ಕಾಲೇಜುಗಳನ್ನಾಗಿ ಉನ್ನತೀಕರಿಸಿದ್ದಾರೆ. ಅಂದರೆ ಅಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಾರೆ. ಮತ್ತು ಅಲ್ಲಿ 50 ಕಾಲೇಜುಗಳಂತಂದರೆ ಮತ್ತು ಅಲ್ಲಿ ಪಿ ಯು ಉಪನ್ಯಾಸಕರನ್ನ ಮತ್ತು ಹೈಸ್ಕೂಲ್ ಇಟ್ಕೊಂಡು ಅವರು ಪಿ ಯು ಉಪನ್ಯಾಸಕರನ್ನ ಸಪ್ರೇಟಾಗಿ ಎರಡೇ ಕ್ಲಾಸ್ಗೋಸ್ಕರ ನೇಮಕಾತಿ ಮಾಡಲ್ಲ. ಮತ್ತು ಇನ್ನೊಂದು ಏನಂತಂದರೆ ಅದು ಒಂದೇ ಕ್ಯಾಂಪಸ್ನಲ್ಲಿ ಇನ್ನು ಮುಂದೆ ಮಾಡ್ತಕ್ಕಂಥ ಚಾನ್ಸ್ ಇದೆ. ಅಂದರೆ ಎಲ್ಲ ಪಿ ಯು ಕಾಲೇಜುಗಳನ್ನು ಅಂದರೆ ಪಿ ಯು ಮತ್ತು ಹೈಸ್ಕೂಲ್ ಒಂದೇ ಕ್ಯಾಂಪಸ್ಸಲ್ಲಿ ಆಗಿಬಿಡ್ಬೇಕಂತ ಸರ್ಕಾರದ ಒಂದು ಆಶೆಯನ್ನು ಕೂಡ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಆಗಿರ್ತಕ್ಕಂಥ ನಿಯಮ ಬದಲಾವಣೆಗಳು ತುಂಬ ಇಂಪಾರ್ಟೆಂಟ್. ಈ ಒಂದು ಕರಡು ಅಧಿಸೂಚನೆಗೆ ಈ ಒಂದು ಕರಡು ನಿಯಮಗಳಿಗೆ ಯಾರೆಲ್ಲ ಒಂದು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸ್ತಿರ್ತಾರೆ. ತದನಂತರ ಫೈನಲ್ ಆಗಿ ರಾಜ್ಯಪತ್ರ ಪ್ರಕಟಣೆ ಆದ ನಂತರ ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಕೆಲವೇ ದಿನ ಅಂದರೆ ನನಗನ್ಸಿದ ಮಟ್ಟಿಗೆ ಇದು 1 ತಿಂಗಳು ಹೋಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಂದರೆ ಈ 1 ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ಬೋದು. ಅಂದರೆ ಜುಲೈ 15ರಿಂದ ಜುಲೈ 20ರ ನಡುವೆ ಮ್ಯಾಕ್ಸಿಮಮ್ ಅನ್ಕೊಳ್ರಪ್ಪ. ಜುಲೈ ತಿಂಗಳು ದಾಟಲ್ಲ, ಅಂದರೆ ಈ ಜುಲೈ ಒಳಗಡೆ ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೋಸ್ಕರ 1-1.5 ತಿಂಗಳು ನೋಟಿಫಿಕೇಷನ್ ಆಗೋದಕ್ಕೆ ಟೈಮ್ ತೊಗೊಂಡ್ರೆ ಆ ಕಡೆ 2 ತಿಂಗಳ ಎಕ್ಸಾಮ್ಗೆ ಅವರು ಅವಕಾಶವನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಇರೋದ್ರಿಂದ ನನಗನ್ಸಿದ ಮಟ್ಟಿಗೆ ನೀವು ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಂಡ್ರಿ ಅಂತಂದರೆ 100 ದಿನಗಳ ಒಂದು ಅವಕಾಶವನ್ನು, ಈ 100 ದಿನಗಳ ಸಮಯವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅಂದರೆ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ನನಗನ್ಸಿದ ಮಟ್ಟಿಗೆ ಈ 100 ದಿನಗಳಲ್ಲಿ ಈ 100 ದಿನಗಳಲ್ಲಿ ಒಂದು ಎಕ್ಸಾಮ್ ನಡೆಯುವಂಥದ್ದು. ಅದಕ್ಕೋಸ್ಕರ ಈ 100 ದಿನಗಳಲ್ಲಿ ನೀವು ಹೆಂಗೆ ಪ್ಲ್ಯಾನ್ ಹಾಕೊಳ್ರಿ, ನಿಮ್ಮ ಸಬ್ಜೆಕ್ಟ್ನ ಯಾವ ರೀತಿ ಓದ್ಕೊಳ್ರಿ, ಓದ್ಕೊಂಡು ಈ ಒಂದು ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ಬೋದು. ಅಂದರೆ 100 ದಿನ ಅಂದರೆ ನೋಟಿಫಿಕೇಷನ್ ಆಗೋಕ್ಕೆ 100 ದಿನ ಅಲ್ಲ, ಇದು ಎಕ್ಸಾಮ್ಗೆ 100 ದಿನ ನನ್ನ ಪ್ರಕಾರ. ಅಂದರೆ ಹೆಚ್ಚಿಗೆ ಸಿಕ್ಕರೆ ಅನುಕೂಲ, ಯಾಕಂದರೆ ಸಿಲೆಬಸ್ಸು ಜಾಸ್ತಿ ಇರುತ್ತೆ. ಹೆಚ್ಚಿಗೆ ಸಿಕ್ಕಷ್ಟು ಅನುಕೂಲ, ಯಾಕಂದರೆ ನೋಟಿಫಿಕೇಷನ್ ಆಗಿರುತ್ತಲ್ಲ ಆ ಧೈರ್ಯ ಇರುತ್ತೆ. ನೋಟಿಫಿಕೇಷನ್ ಆದ ನಂತರ ಒಂದು 2 ತಿಂಗಳು ಸಿಗ್ತಕ್ಕಂಥ ಟೈಮು 3 ಅಥವಾ 4 ತಿಂಗಳು ಸಿಕ್ಕರೆ ತುಂಬ ಒಳ್ಳೆಯದು. ಆದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ KEದವರು ಈ ಒಂದು ಎಕ್ಸಾಮನ್ನು ನಡೆಸೋದ್ರಿಂದ ಅಷ್ಟು ಸಮಯವನ್ನು ಕೊಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನೇ ಆಗಲಿ, ಈ ಒಂದು ನೋಟಿಫಿಕೇಷನ್ ಶೀಘ್ರದಲ್ಲಿ ಆಗೋದ್ರಿಂದ ಕೂಡಲೇ ನೀವು ನಿಮ್ಮ ಸಿಲೆಬಸ್ ಏನಿದೆ ಅದರ ಪ್ರಕಾರ ಓದ್ತಾ ಹೋಗಿ. ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಂಥ ಹಲವಾರು ಮಾಹಿತಿಗಳನ್ನು ನಮಗೆ ಆಗಾಗ್ಗೆ ನೀಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಜೊತೆಗೆ ಪಿ ಯು ಉಪನ್ಯಾಸಕರ ನೇಮಕಾತಿ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಆಗಿರ್ಬೋದು, PhD GPT HSTR ನೇಮಕಾತಿಗಳು, ಹೀಗೆ ಒಟ್ಟಾರೆ ಈ ಒಂದು ಬೋಧಕರ ಹುದ್ದೆಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳನ್ನು ನನ್ನ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವೇನಾದರೂ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಆ ಒಂದು ಟೆಲಿಗ್ರಾಮ್ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ 2 ಕಡೆ ಇರುತ್ತೆ. ನೀವು ಜಾಯ್ನ್ ಆಗಿ. ಮತ್ತು ಹಲವಾರು ವೀಡಿಯೋಗಳನ್ನು ನಾನು ಆಗಾಗ್ಗೆ ಮಾಡ್ತಿರ್ತೀನಿ. ನಿಮ್ಮೇನು ಡೌಟ್ ಇದೆ ಕಮೆಂಟ್ಸ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ. ಮೊನ್ನೆ HSTR ಮತ್ತು PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿಯಮಗಳು ಬದಲಾವಣೆ ಆಗಿರ್ತಕ್ಕಂಥದ್ದು ತಾವು ಗಮನಿಸಿದ್ರಿ. ಅಂದರೆ ಸೆಂಟ್ರಲ್ ಬಿಟ್ಟಿರ್ತಕ್ಕಂಥದ್ದು, ಅಂದರೆ ಕರಡೋದು ಇನ್ನೂ ಅಂತಿಮವಾಗಿಲ್ಲ. ಅದಕ್ಕೆ ಏನಾದರೂ ಆಕ್ಷೇಪಣೆಗಳು ಅವನ್ನೆಲ್ಲ ಸಲ್ಲಿಸಿ ಮುಂದೆ ಫೈನಲ್ ಆಗುತ್ತೆ. ಅಂದರೆ ಬಹುತೇಕ ಇನ್ನೇನು ಅದು ಫೈನಲ್ ಆಗಿದೆ. ಮುಂದೆ ರೋಸ್ಟ್ರನ್ನು ರೆಡಿ ಮಾಡಿಕೊಂಡು ಇಂತಿಷ್ಟು ಹುದ್ದೆಗಳಿಗೆ ಅಂತ ನೋಟಿಫಿಕೇಷನ್ ಮಾಡ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಗ್ತವೆ. ಈಗ ಅನೇಕರ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂದರೆ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡ್ರಿ ಅಂತೇಳಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಆ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ಪ್ರಕ್ರಿಯೆ ಎಲ್ಲಿಗೆ ಬಂತು ಮತ್ತು ಹುದ್ದೆಗಳು ಎಷ್ಟು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನಾವು ವಿಡಿಯೋನ ಆರಂಭ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹುತೇಕ ತಾವು ಎಲ್ಲರೂ ಕೂಡ ಇದನ್ನು ಗಮನಿಸಿರ್ತೀರಿ ಅಂತ ನಾನು ಭಾವಿಸಿದ್ದೀನಿ. ನೋಡಿ, ಬಹುತೇಕ ಇಲ್ಲಿ ಅತಿ ಹೆಚ್ಚು ಅನ್ನೋದಕ್ಕಿಂತ ಅಭ್ಯರ್ಥಿಗಳು ಅತಿ ಹೆಚ್ಚು ಕಾತರದಿಂದ ಕಾಯ್ತಿರ್ತಕ್ಕಂಥ ನೇಮಕಾತಿ ಅದು ಶಿಕ್ಷಕರ ನೇಮಕಾತಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ 24,214 ಇದೆ. ಇದನ್ನು ಬಿಟ್ಟರೆ ಈಗ ಅಂದರೆ ಅದೆಲ್ಲ ಬೇಡ, ಯಾಕಂದ್ರೆ ನಾವೀಗ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾತಾಡಕತ್ತೀವಿ ಅಂದರೆ ನಾವು ಅದಕ್ಕಷ್ಟೇ ವಿಚಾರ ಮಾಡೋದಾದರೆ ಇಲ್ಲಿ ನೋಡಿ, ಈ ಒಂದು
ಈ ಕ್ರಮ ಸಂಖ್ಯೆ 16ರಲ್ಲಿದೆ ನೋಡಿ, ಉನ್ನತ ಶಿಕ್ಷಣ ಇಲಾಖೆ. ನೋಡಿ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ ಇಂತಿಷ್ಟು ಹುದ್ದೆಗಳು ಅಂತೇಳಿ ಇಲ್ಲಿ ಮಾಹಿತಿ ಸಿಕ್ಕಿಲ್ಲ. ಅಂದರೆ ಅನುಮೋದನೆಗೊಂಡ ಹುದ್ದೆಗಳ ಸಂಖ್ಯೆ ಅಂತೇಳಿ ಇರ್ತಕ್ಕಂಥದ್ದು. ಅಂದರೆ ನೋಡಿ, 16/6/2026 ಬಂದಿರತಕ್ಕಂಥದ್ದು ಇದು ಒಂದಷ್ಟು ಮಾಹಿತಿ. ಅಂದರೆ ಈ ಎಲ್ಲ ಇಲಾಖೆಗಳಲ್ಲಿ ಇಷ್ಟಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಹುದ್ದೆಗಳನ್ನು ಗುರುತಿಸಿಲ್ಲ. ಅಂದರೆ ಇಂತಿಷ್ಟು ಹುದ್ದೆಗಳು ಅಂತೇಳಿ ಹೇಳಿಲ್ಲ. ಹಂಗಂತೇಳಿ ನೋಟಿಫಿಕೇಷನ್ ಆಗಲ್ವೇನೋ ಅಂತ ಅಲ್ಲ. ನಾನು ಹಲವಾರು ಜನರು ನನ್ನನ್ನು ಪ್ರಶ್ನೆ ಮಾಡಿದ್ರಿ, ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಳೆ ವೀಡಿಯೋಗಳಿಗೆ ಕಮೆಂಟ್ ಮಾಡಿದ್ರಿ. ಏನಂದರೆ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಯಾವಾಗ ಆಗುತ್ತೆ ಅಂತೇಳಿ ತಾವು ಪ್ರಶ್ನೆಯನ್ನು ಕೇಳಿದ್ರಿ. ನಾನು ಏನು ಹೇಳಿದ್ದೆ ಅಂದರೆ ಆಫ್ಟರ್ ಕೆಸೆಟ್ ಅಂತ ಬಹುತೇಕರಿಗೆ ನಾನು ರಿಪ್ಲೈ ಮಾಡಿದ್ದೀನಿ. ಯಾಕೆ ಆಫ್ಟರ್ ಕೆಸೆಟ್ ಅಂತ ಅಂದಿದ್ದೀನಿ ಅಂತಂದರೆ, ನೋಡಿ, ಅಕ್ಟೋಬರ್ 11ಕ್ಕೆ ಈಗ ಕೆಸೆಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಕೆಸೆಟ್ ಎಕ್ಸಾಮ್ ಡೇಟ್ ಅಕ್ಟೋಬರ್ 11ಕ್ಕೆ ಅನೌನ್ಸ್ ಮಾಡಿದ್ದಾರೆ ಅಂದರೆ ನೋಟಿಫಿಕೇಷನ್ ಕನಿಷ್ಠ 2 ತಿಂಗಳು ಮುಂಚೆನಾದರೂ ಮಾಡಬೇಕಾ? ಅಂದರೆ ಆಗಸ್ಟ್ ಮತ್ತು ಜುಲೈ, ಸೆಪ್ಟೆಂಬರು, ಆಗಸ್ಟು. ಅಂದರೆ ಆಗಸ್ಟ್ ಮೊದಲ ವಾರದಲ್ಲಿ ನೋಟಿಫಿಕೇಷನ್ ಮಾಡಬೇಕಾಗುತ್ತೆ. ಅಂದರೆ ನನ್ನ ಪ್ರಕಾರ ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಕೆಸೆಟ್ ನೋಟಿಫಿಕೇಷನ್ ಆಗುತ್ತೆ. ಇನ್ನೂ ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆದ್ದು ನೋಡ್ಬೋದು, ಇಂತಿಷ್ಟು ಹುದ್ದೆಗಳಿಗೆ ಅಂತೇಳಿ ಇನ್ನೂ ಏನು ಖಾತ್ರಿಪಡಿಸಿಲ್ಲ. ಅಂದರೆ ಅದೇನು ದೀರ್ಘ ಸಮಯ ಹಿಡಿಯುವಂಥದ್ದಲ್ಲ. ಮನಸ್ಸು ಮಾಡಿದರೆ ಮಾಡ್ಬೋದು. ಆದರೆ ಇನ್ನೂ ಅನುಮೋದನೆಗೊಂಡ ಹುದ್ದೆಗಳು ಅಂದರೆ ಈ ಇಲಾಖೆಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿದರೆ, ಅಂದರೆ ಇಷ್ಟು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಹಂಗಂತೇಳಿ ಉನ್ನತ ಶಿಕ್ಷಣ ಇಲಾಖೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಮತ್ತೆ 6 ತಿಂಗಳ ವರ್ಷಗಟ್ಟಲೆ ಏನು ಹೋಗಲ್ಲ. ಅದು ಆಗ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅಂದರೆ ಈ ಒಂದು ಕೆಸೆಟ್ ಎಕ್ಸಾಮ್ನ ಮುಗಿಸ್ಕೊಂಡು ರಿಸಲ್ಟ್ ಬಿಡೋದ್ರ ವೇಳೆಗೆ ಎಷ್ಟು ಹುದ್ದೆಗಳು ಅನ್ನೋಂಥದ್ದನ್ನು ಕನ್ಫರ್ಮ್ ಮಾಡ್ತಾರೆ. ತದನಂತರ ಆ ಒಂದು ಹುದ್ದೆಗಳು ಏನಿದ್ದಾವೆ ಅಂದರೆ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಬೇಕಾಗುತ್ತೆ. ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿದ ನಂತರ ಅದನ್ನೇನು ಮಾಡ್ತಾರೆ, ಮತ್ತು ರೋಸ್ಟರ್ ಮಾಡ್ಕೊತಾರೆ. ರೋಸ್ಟರ್ ಮಾಡಿಕೊಂಡು KAಗೆ ಪ್ರಸ್ತಾವನೆ ಸಲ್ಲಿಸ್ತಾರೆ. ತದನಂತರ KAದವರು ನೋಟಿಫಿಕೇಷನ್ ಹೊರಡಿಸಿ ಎಕ್ಸಾಮ್ ಡೇಟ್ ಬಿಟ್ಟು ಎಕ್ಸಾಮನ್ನು ನಡೆಸಿ ನೇಮಕಾತಿ ಮುಕ್ತಾಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದಿಷ್ಟು ಮಾಡಬೇಕು ಅಂದರೆ ಇದೆಲ್ಲ 10-15 ತಿಂಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ನೋಡಿ, ಹೀಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ. ಇದು ಇನ್ನೂ ಕೆಸೆಟ್ ನಂತರನೇ ನಡೆಯುತ್ತೆ ಅಥವಾ 6 ತಿಂಗಳು ಬಿಟ್ಟು ನಡೆಯುತ್ತೆ, 3 ತಿಂಗಳು ಬಿಟ್ಟು ನಡೆಯುತ್ತೆ ಅಂದರೆ ಅದು ಇಲಾಖೆಯಿಂದ ಸಿಕ್ಕಂಥ ಮಾಹಿತಿ ಅಲ್ಲ, ಅಥವಾ ಯಾವುದೇ ಒಂದು ಅಧಿಕೃತ ಮೂಲದಿಂದ ಸಿಕ್ಕಂಥ ಮಾಹಿತಿ ಅಲ್ಲ. ಈಗೇನಿಲ್ಲೆಲ್ಲ ಮಾಹಿತಿಗಳಿದಾವಲ್ಲ, ಈ ಮಾಹಿತಿಗಳ ಆಧಾರದ ಮೇಲೆ ನಾನು ಒಂದಷ್ಟು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಆ ಕಾರಣಕ್ಕೋಸ್ಕರ ಹೇಳೋದೇನಂತಂದರೆ, ಈಗ ನೋಡಿ 2 ತಿಂಗಳು ಮುಂಚೆ ಅಂದರೆ ಆಗಸ್ಟ್ ಮೊದಲ ವಾರದಲ್ಲಿ ಅಥವಾ ಜುಲೈ ಕೊನೆಯ ವಾರದಲ್ಲಿ ಕೆಸೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಈಗ ಆಲ್ರೆಡಿ ನಾವು ಎಲ್ಲಿಗೆ ಬಂದಿದ್ದೀವಿ, ಈ ಜೂನ್ 20 ಬಂದಿದ್ವಿ, ಅಂದರೆ ಜೂನ್ 20 ದಾಟಿದ್ವಿ. ಸೊ ಇಂಥ ಸಂದರ್ಭದಲ್ಲಿ ಒಂದು ಅರ್ಹತಾ ಪರೀಕ್ಷೆಯನ್ನು ಮುಂದೆ ಇಟ್ಕೊಂಡು ಕೆಸೆಟ್ ನೋಟಿಫಿಕೇಷನ್ ಅರ್ಹತಾ ಪರೀಕ್ಷೆ ಅಂದರೆ ಕೆಸೆಟ್, ಈ ಒಂದು ಕೆಸೆಟ್ ಎಕ್ಸಾಮನ್ನು ಮುಂದೆ ಇಟ್ಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಯಾಕೋ ಡೌಟು. ಇದು ಕೇವಲ ನನ್ನ ಅಭಿಪ್ರಾಯ ಅಂತ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಕೆಸೆಟ್ ನಂತರ ಬಹುತೇಕ ನೋಟಿಫಿಕೇಷನ್ ಆಗ್ಬೋದು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಏನು ನೀವು ಹಲವಾರು ಜನ ಕಮೆಂಟ್ ಮಾಡ್ತಾಯಿದ್ರಿ, ಮತ್ತು ಇನ್ನೂ ಹಲವಾರು ಜನರಿಗೆ ಇದ್ರ ಬಗ್ಗೆ ಡೌಟ್ ಇರ್ಬೋದು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ನಾನು ಮಾಡಿರ್ತಕ್ಕಂಥದ್ದು. ನೋಡಿ, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಓದ್ತಾ ಇದ್ದೀರಿ ಅಂತಂದರೆ ಏನೆಲ್ಲ ಓದ್ಕೋಬೇಕು ಅಂದರೆ, ಮೊದಲು ನೀವು ಕೆಸೆಟ್ ಪಾಸ್ ಆಗಿರಬೇಕು. ಯಾರೆಲ್ಲ ಕೆಸೆಟ್ ಪಾಸ್ ಆಗಿಲ್ವೋ ಈಗ ನೀವು ಕೆಸೆಟ್ಗೆ ಅಪ್ಲೈ ಮಾಡಿರಿ. ಅಂದರೆ ಈಗ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತಲ್ಲ, ಆವಾಗ ಕೆಸೆಟ್ ಕ್ಲಿಯರ್ ಮಾಡಿಕೊಂಡು ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಓದ್ಬೋದು. ಹಾಗಾದರೆ ಕೆಸೆಟ್ ಓದಬೇಕಂದ್ರೆ ಏನೆಲ್ಲ ಓದ್ಕೋಬೇಕು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಓದಬೇಕಂದ್ರೆ ಏನೆಲ್ಲ ಓದ್ಕೋಬೇಕಂದ್ರೆ, ನೋಡಿ, ನಿಮ್ಮ ವಿಷಯದ ಎಲ್ಲ ಕೆಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ರಿ. ಫಸ್ಟ್ ಮಾಡ್ತಕ್ಕಂಥ ಮೊದಲ ಕೆಲಸ ಏನಂದರೆ ಕೆಸೆಟ್ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ರಿ. ಅಲ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಓದೋದಕ್ಕೆ ಕೆಸೆಟ್ ಯಾಕೆ ಬಿಡಿಸ್ಬೇಕಂತ ನಿಮ್ಗೆ ಡೌಟ್ ಬರ್ಬೋದು. ಅಸಿಸ್ಟೆಂಟ್ ಪ್ರೊಫೆಸರ್ ನಿಮಗೆ 2 ಪೇಪರ್ಗಳು ಮಾತ್ರ ಸಿಗ್ತವೆ, 2016 ಮತ್ತು 2021-22. ಸೊ 2 ಕ್ವಶನ್ ಪೇಪರ್ ಸಿಗೋದ್ರಿಂದ ನಿಮ್ಮ ಸಬ್ಜೆಕ್ಟು ಏನಿದೆ ಕೆಸೆಟ್ ಅದು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ದು 2 ಸಿಲೆಬಸ್ ಸೇಮ್ ಇರೋದ್ರಿಂದ ಬಹುತೇಕ ನಮ್ಮ ರಾಜ್ಯದ ಅಂದರೆ ಈ ಒಂದು ಕೆಸೆಟ್ ಎಕ್ಸಾಮ್ ಏನಿದೆ, ಈ ಕೆಸೆಟ್ ಎಕ್ಸಾಮ್ನ 2013ರ ಕ್ವಶನ್ ಪೇಪರಿಂದ ಹಿಡಿದು 2025ರವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಿಗ್ತವೆ. ಅಂದರೆ ಎಲ್ಲ ಕ್ವಶನ್ ಪೇಪರ್ಗಳು ಸಿಗ್ತವೆ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸರಿಯಾಗಿ ಬಿಡಿಸ್ಬೇಕು. ಅಂದರೆ ಇದಿಷ್ಟು ಕೆಸೆಟ್ದು ಬಿಡಿಸ್ಬೇಕು, ಜೊತೆಗೆ 2 ಅಸಿಸ್ಟೆಂಟ್ ಪ್ರೊಫೆಸರ್ ಪೇಪರ್ ಸಿಗ್ತವೆ, ಇನ್ನು 2 PU ಲೆಕ್ಚರರ್ದು ಸಿಗ್ತವೆ. ಅಂದರೆ 2012ರಲ್ಲಿ ಒಮ್ಮೆ PU ಲೆಕ್ಚರರ್ ಆಗಿತ್ತು, 2018ರಲ್ಲಿ ಒಮ್ಮೆ PU ಲೆಕ್ಚರರ್ ನೋಟಿಫಿಕೇಷನ್ ಆಗಿತ್ತು. ಅಂದರೆ 2 PU ಲೆಕ್ಚರರ್ ಕ್ವಶನ್ ಪೇಪರ್ಗಳು ಸಿಗ್ತವೆ, 2 ಅಸಿಸ್ಟೆಂಟ್ ಪ್ರೊಫೆಸರ್ ಸಿಗ್ತವೆ. 2013ರಿಂದ 2025ರವರೆಗೆ
KSET ಕ್ವಶನ್ ಪೇಪರ್ಗಳು ಸಿಗ್ತವೆ. ಇವೆಲ್ಲವೂ ಕೂಡ ಕನ್ನಡದಲ್ಲೇ ಸಿಗ್ತವೆ. ಅದಕ್ಕೋಸ್ಕರ ಹೇಳುವಂಥದ್ದು ಏನು ಅಂತಂದರೆ, ಇದಿಷ್ಟು ಕ್ವಶನ್ ಪೇಪರ್ಗಳನ್ನು ಮೊದಲು ಬಿಡಿಸ್ರಿ. ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ರೆಡಿ ಆಗ್ತಿದ್ರಿ ಮತ್ತು KSETಗೆ ರೆಡಿ ಆಗ್ತಿದ್ರಿ ಅವರಿಗೆ ಇದನ್ನು ಬಿಡಿಸಿದಾದ ನಂತರ ನಿಮ್ಮ ಸಬ್ಜೆಕ್ಟ್ನಲ್ಲಿ ಸಬ್ಜೆಕ್ಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ಓದುವಂಥ ಕೆಲಸ ಮಾಡಿರಿ. ಅಂದರೆ ಈಗ PST GPT HSTR ಓದಬೇಕಾದ್ರೆ ನೀವೇನು ಮಾಡ್ತೀರಿ ಅಂದರೆ 6 to 10th ಅಥವಾ 12th ನೀವು ಓದ್ಕೊಂತೀರಿ. ಅದು ಈ ಒಂದು ಹಂತಕ್ಕೆ ಇರ್ತಕ್ಕಂಥದ್ದು. ಆದರೆ ಸಹಾಯಕ ಪ್ರಾಧ್ಯಾಪಕರು ಅಂತಕ್ಕಂಥದ್ದು ಅಥವಾ KSET ಅಂತಕ್ಕಂಥದ್ದು ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ, ಅಂದರೆ ಈಗ ಡಿಗ್ರಿ ಸ್ಟೂಡೆಂಟ್ಸ್ಗೆ ನೀವು ಪಾಠ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಹೇಳೋದೇನಂತಂದರೆ, ನೀವು ಡಿಗ್ರಿ ಲೆವೆಲ್ಗೆ ಓದಬೇಕಾಗುತ್ತೆ. ಅಂದರೆ ತುಂಬ ಡೀಪಾಗಿ ಓದಬೇಕಾಗುತ್ತೆ. ಚೆನ್ನಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ತೊಗೊಂಡು ನಿಮ್ಮ ಸಿಲೆಬಸ್ ಏನಿದೆ ಅದರ ಪ್ರಕಾರ ಓದುವಂಥ ಕೆಲಸವನ್ನು ಮಾಡಿರಿ. ಮತ್ತು ಓಲ್ಡ್ ಕ್ವಶನ್ ಪೇಪರ್ನ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ನಿಮಗೇನಾದರೂ ಓದೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಈ ಒಂದು ನೇಮಕಾತಿ ಬಗ್ಗೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಏನೇ ವಿಷಯಗಳಿರಲಿ, ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ ಎಲ್ಲರಿಗೂ ಕೂಡ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೇಮಕಾತಿ ಬಹುತೇಕ ನನ್ನ ಅಭಿಪ್ರಾಯದ ಪ್ರಕಾರ KSET ನಂತರ ಆಗ್ಬೋದು ಅಷ್ಟೇ. ಮತ್ತು ಆಗಸ್ಟ್ನಲ್ಲಾಯಿತು, ಸೆಪ್ಟೆಂಬರ್ನಲ್ಲಾಯಿತು ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಬಟ್ ನಾನು ಅದೆಲ್ಲದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅಂದರೆ ಈಗ ಒಂದು ಅರ್ಹತಾ ಪರೀಕ್ಷೆ ಇದೆ, ಅದಕ್ಕೋಸ್ಕರ ಅದು ಮುಗಿಸ್ಕೊಂಡು ನೋಟಿಫಿಕೇಷನ್ ಮಾಡ್ತಾರೆ ಅನ್ನುವಂಥದ್ದಷ್ಟೇ ನನ್ನ ಅಭಿಪ್ರಾಯ. ಸೊ ಇಲ್ಲಿ ನಾನು ಮುಂದಕ್ಕೆ ಹೋಗಲಿ ಅನ್ನೋಂಥದ್ದಲ್ಲ, ಈ ರೀತಿ ಆಗ್ಬೋದು ಅಂತ. ಮತ್ತು ಮುಂದಕ್ಕೆ ಹೋಗೋದ್ರಿಂದ ನಿಮಗೇನು ಲಾಸ್ ಇಲ್ಲ. KSET ನಂತರ ನೀವು ಎಕ್ಸಾಮನ್ನು ಕ್ಲಿಯರ್ ಅಂದರೆ KSET ನಂತರ ಆಯಿತು ಅಂದರೆ ಕನಿಷ್ಠ ನೋಡಿರಿ, ಸಿಲೆಬಸ್ ಒಂದು ಸಾರಿ ನೋಡಿಕೊಟ್ರೆ ನಾ ಯಾಕೆ ನಿಮಗೆ ಕನಿಷ್ಠ 4-5 ತಿಂಗಳು ನಿಮ್ಗಳಿಗೆ ಓದೋದಕ್ಕೆ ಅವಕಾಶ ಸಿಗಬೇಕು. ಯಾಕೆಂದರೆ ಸಿಲೆಬಸ್ಸು ತುಂಬ ಹೆವಿ ಇದೆ. ಅದಕ್ಕೋಸ್ಕರ ನೀವು 4-5 ತಿಂಗಳು ಸಿಗಬೇಕು ಸಮಯ. ಅಂದರೆ ಒಂದಷ್ಟು 1-2-3 ತಿಂಗಳ ನಂತರ ನೋಟಿಫಿಕೇಷನ್ ಆಯಿತು ಅಂದರೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ನೋಟಿಫಿಕೇಷನ್ ಹೊರಡಿಸಿದ 2 ತಿಂಗಳಲ್ಲಿ KA ಎಕ್ಸಾಮ್ ಮಾಡ್ತಾರೆ. ಬಹುತೇಕ ಎಲ್ಲ ನೋಟಿಫಿಕೇಷನ್ಗೂ ಹಾಗೇನೆ ಮಾಡಿದರೆ, ಇಲ್ಲೂ ಕೂಡ ಅದೇ ರೀತಿ ಮಾಡಿದರೆ ಕೇವಲ 60 ದಿನಗಳು ಮಾತ್ರ, ಒಂದು ಸರಾಸರಿ ಒಂದು ಎವರೇಜ್ 60 ದಿನ ಮಾತ್ರ ನಿಮಗೆ ಸಮಯ ಸಿಗುತ್ತೆ. ಅದಕ್ಕೆ ನೋಟಿಫಿಕೇಷನ್ನೇ ಒಂದು 2.5-3 ತಿಂಗಳ ನಂತರ ಆಯಿತು ಅಂದರೆ ಅಲ್ಲಿ ಒಂದು 90 ದಿನ, ಮತ್ತು ನೋಟಿಫಿಕೇಷನ್ ಆದ ನಂತರ 2 ತಿಂಗಳು ಅಂತಂದರೆ ಹೆಚ್ಚು ಕಡಿಮೆ 150 ದಿನಗಳವರೆಗೆ ನಿಮಗೆ 120 ದಿನಗಳವರೆಗೆ 150 ದಿನಗಳವರೆಗೆ ನಿಮಗೆ ಅವಕಾಶ ಸಿಗ್ಬೋದು. ಅಂದರೆ ಎಷ್ಟು ಹೆಚ್ಚಿಗೆ ಅವಕಾಶ ಸಿಗುತ್ತೆ ಅಷ್ಟು ಒಳ್ಳೆಯದು. ಯಾಕಂದರೆ ಸಿಲೆಬಸ್ ಹೆವಿ ಇದೆ. ಇದೇನು PC, PSI, SD, FD ಆ ರೀತಿ ಕ್ವಶನ್ ಪೇಪರ್ ಸ್ವಲ್ಪ ಒಂದು ಲೆವೆಲಿಗೆ ಬಂದಿರಲ್ಲ. ಇದು ತುಂಬ ಟಫ್ ಆಗಿರುತ್ತೆ ಕ್ವಶನ್ ಪೇಪರ್. ಅದಕ್ಕೋಸ್ಕರ ನಾವು ಓದ್ಕೋಬೇಕಂದ್ರೆ ಕನಿಷ್ಠ 4-5 ತಿಂಗಳ ಸಮಯ ಬೇಕು. ನೋಟಿಫಿಕೇಷನ್ ಅಂತೂ ಬಹುತೇಕ KSET ನಂತರ ಆಗ್ಬೋದು ಅಂತಕ್ಕಂಥದ್ದು. ನೀವು ಅಲ್ಲಿವರೆಗೆ ಏನು ಮಾಡಿರಿ ಅಂತಂದರೆ, KSET ಪಾಸ್ ಆದಂಥವರು ಸಿಲೆಬಸ್ ಪ್ರಕಾರ ಅಸಿಸ್ಟೆಂಟ್ ಪ್ರೊಫೆಸರ್ ಓದ್ರಿ. ಯಾರೆಲ್ಲ KSET ಪಾಸ್ ಆಗಿಲ್ವೋ KSETಗೋಸ್ಕರ ಓದ್ರಿ. ಖಂಡಿತವಾಗಲೂ ನಿಮಗೆ ನೇಮಕಾತಿಯಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥ ಕಿವಿ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ. ನೋಡಿ, HSTR ಸಿಲಿಂಡರ್ ರೂಲು ಈ ಒಂದು ವಾರದಲ್ಲೇ ಬರ್ತಕ್ಕಂಥ ಚಾನ್ಸಸ್ ಇದೆ. ಮತ್ತು ನೋಟಿಫಿಕೇಷನ್ ಕೂಡ ಇನ್ನೊಂದು 8-10 ದಿನದಲ್ಲೇ ನೋಟಿಫಿಕೇಷನ್ ಕೂಡ 15,000 ಹುದ್ದೆಗಳಿಗೆ ಆಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ, ಸೊ ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಜೊತೆಗೆ ಸ್ವಲ್ಪ ನಾನು ಹೊರಗಡೆ ಇದ್ದೆ, ಆ ಕಾರಣಕ್ಕೋಸ್ಕರ ಒಂದಷ್ಟು ಗಾಳಿ ಕಾರಣಕ್ಕೋಸ್ಕರ ನಿಮಗೆ ಅಡಚಣೆ ಆಗ್ಬೋದು. ಆದಾಗ್ಯೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಂದರೆ ಈಗ ಈ ಒಂದು HSTR ಸಿಲಿಂಡರ್ ರೂಲ್ ಬಗ್ಗೆ, ಜೊತೆಗೆ 15,000 ಹುದ್ದೆಗಳಲ್ಲಿ PST ಮತ್ತು GPT HSTR ಯಾವೆಲ್ಲ ಇದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, 2022ರಿಂದ ಕನಿಷ್ಠ ಒಂದು 4 ವರ್ಷ ಆಯಿತು. ಕನಿಷ್ಠನಕ್ಕೆ 4 ವರ್ಷ ಕಂಪ್ಲೀಟ್ ಆಗೋಯಿತು. 4 ವರ್ಷಗಳ ನಂತರ ಇದೀಗ 15,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ ಬಹುತೇಕ ಇನ್ನು 8-10 ದಿನದಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅನ್ನೋಂಥ ಒಂದು ಚರ್ಚೆ ಇದೆ. ಅಂದರೆ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಈ ಒಂದು 15,000ದಲ್ಲಿ ಯಾವೆಲ್ಲ ಇರ್ಬೋದು ಅಂತಂದರೆ, ಬಹುತೇಕ PST ಮತ್ತು GPT ಇದೆ. ಮತ್ತು ಜೊತೆಗೆ HSTR ಸಿಲಿಂಡರ್ ರೂಲು ಇನ್ನೊಂದು 4-5 ದಿನದಲ್ಲಿ ಬರ್ಬೋದು ಅಂತ ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಇದೆಲ್ಲವನ್ನು ನೋಡಿದರೆ ಮತ್ತು ಸಿಲಿಂಡರ್ ರೂಲ್ ಅದನ್ನು ಬಿಡ್ತಾರೆ. ಅಂದರೆ ಹೊಸದಾಗಿ ಸಿಲಿಂಡರ್ ರೂಲು ಬಂತು ಅಂದರೆ ಅದರ ಅರ್ಥ ಏನು, ನೋಟಿಫಿಕೇಷನ್ ಶೀಘ್ರದಲ್ಲಿ ಆಗ್ಬೋದು ಅಂತ. ಅಂದರೆ ಅದರಲ್ಲಿ 15,000ದಲ್ಲಿ ಈ ಒಂದು HSTR ಕೂಡ ಇರ್ಬೋದು. ಅಂದರೆ ಹೆಚ್ಚು ಕಡಿಮೆ ಒಂದು 2,000 ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಕೂಡ ಆಗ್ತಕ್ಕಂಥದ್ದು. ಅಂದರೆ ಈ ಒಂದು ನೋಟಿಫಿಕೇಷನಲ್ಲಿ ಎಲ್ಲವೂ ಕೂಡ ಇರೋದರಿಂದ PST, GPT, HSTR ಅಂದರೆ ಈ ಹುದ್ದೆಗಳಿಗೆ ಏನು ತಾವು ಆಕಾಂಕ್ಷಿಗಳಾಗಿದ್ದರೆ ತಮ್ಮೆಲ್ಲರಿಗೂ ಕೂಡ ಒಂದು
ಶುಭ ಸೂಚನೆನೇ ಸಿಗ್ತಾ ಇದೆ. ಜೊತೆಗೆ ಇನ್ನು ಟಿ ಟಿ ಆಗಿಲ್ಲ ಅಂತೇಳಿ ಹಲವಾರು ಜನ ಕಮೆಂಟ್ ಮಾಡ್ತಾಯಿದ್ರಿ. ಜೊತೆಗೆ ಮೊನ್ನೆ ಹಾಕಿರ್ತಕ್ಕಂಥ ವೀಡಿಯೋಗೂ ಕೂಡ ಕಮೆಂಟ್ ಮಾಡಿದ್ರಿ. ಏನಂದರೆ ಟಿ ಆಗಿಲ್ಲ, ನಮಗೆ ಈಗ ನೋಟಿಫಿಕೇಷನ್ ಆಗಿಬಿಟ್ರೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋಂಥ ಗೊಂದಲದಲ್ಲಿದ್ರಿ. ಅದನ್ನು ನೋಡೋದಾದರೆ HSTR CN ರೂಲ್ ಬಗ್ಗೆ ವಿಚಾರ ಮಾಡಿದರೆ ನೋಡಿ, HSTR ಏನಿದೆಯಲ್ಲ ಇದು ಏನಾದರೂ ಬಹುತೇಕ ಅಂದರೆ ಈಗ CN ರೂಲ್ ಬಂದ ಮೇಲೇ ಏನಿದೆ ವಿಷಯ ಅನ್ನೋದು ಗೊತ್ತಾಗುತ್ತೆ. ಬಟ್ ನನ್ನ ಒಂದು ಅಂದಾಜಿನ ಪ್ರಕಾರ ಹೇಳೋದಾದರೆ ನನಗನ್ಸಿದ ಮಟ್ಟಿಗೆ ಇದು ಒಂದು ನೇಮಕಾತಿ ಬಹುತೇಕ ಹಳೆ CN ರೂಲ್ ಪ್ರಕಾರ ಆಗ್ಬೋದು. ಅಂದರೆ ಜಸ್ಟ್ ನೀವು ಡಿಗ್ರಿಯನ್ನು ಮುಗಿಸ್ಕೊಂಡಿದ್ರೆ ಪ್ಲಸ್ B.Ed ಅನ್ನು ಮುಗಿಸ್ಕೊಂಡಿದ್ರೆ ನಿಮಗೆ ಅವಕಾಶ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಂದರೆ ಇಲ್ಲಿ ಏನಾದರೂ ಹೊಸದಾಗಿ CN ರೂಲ್ ಚೇಂಜ್ ಮಾಡಿ ಅದಕ್ಕೆ PG ಸೇರಿಸಿ TT ಏನಾದರೂ ಮಾಡಿದ್ದಾರೆ ಅಂದರೆ ಮತ್ತೆ TT ಮಾಡಬೇಕಾಗುತ್ತೆ. ಯಾಕಂದರೆ ಈ HSTRಗೆ TT ಏನಾದರೂ ಮಾಡಿದರೆ ಅಲ್ಲಿ TT ಪೇಪರ್ 3 ಮಾಡಬೇಕಾಗುತ್ತೆ. ಇಲ್ಲಿ ಪೇಪರ್ 3 ಇದುವರೆಗೂ ಎಲ್ಲಿ ಮಾಡಿದ್ದಾರೆ? ಪೇಪರ್ 1 PSTಗೆ, ಪೇಪರ್ 2 GPTಗೆ ಮಾಡಿದ್ದಾರೆ. ಬಟ್ TT ಪೇಪರ್ 3 ನಡೆದಿಲ್ಲ. ಆ ಕಾರಣಕ್ಕೋಸ್ಕರ ಈಗೇನಾದರೂ HSTR CN ರೂಲ್ನಲ್ಲಿ ಏನೂ ಬದಲಾವಣೆ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಬದಲಾವಣೆ ಮಾಡಿದ್ರು ಅಂದ್ರೆ ಮತ್ತೆ ಅವೆಲ್ಲ TT ನಡೆಸ್ಬೇಕು ಅವೆಲ್ಲ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾರೆಲ್ಲ TT ಪಾಸ್ ಆಗಿಲ್ವೋ ನಿಮಗೆ TT ಓದ್ರಿ ಅಂತ ನಾನು ಈ ಹಿಂದೆ 2-3 ವೀಡಿಯೋ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ. ಯಾರು ರೆಗ್ಯುಲರ್ ವ್ಯೂವರ್ಸ್ ಇದ್ರಿ ನಿಮಗೆ ಅದು ಅರ್ಥ ಆಗುತ್ತೆ. ಬಟ್ ಈಗ ಹೊಸದಾಗಿ ನೋಡ್ತಕ್ಕಂಥವ್ರಿಗೆ ಸ್ವಲ್ಪ ಗೊಂದಲ ಇರ್ಬೋದು. ಯಾರೆಲ್ಲ TTಗೋಸ್ಕರ ಓದಿದ್ರಿ ಅದರ ಅರ್ಥ HSTRಗೆ ಓದಿದ್ರಿ ಅಂತಲೇ ಅರ್ಥ. ಆ ಕಾರಣಕ್ಕೋಸ್ಕರ TT ಓದಿದ್ದು ನಿಮಗೇನು ವೇಸ್ಟ್ ಆಗಿಲ್ಲ. ಅದು ನಿಮಗೆ ಇಲ್ಲಿ HSTRಗೆ ಹೆಲ್ಪ್ ಆಗುತ್ತೆ. ಬಹುತೇಕ ಇದೊಂದು ಬಾರಿ ಹಳೆ CN ರೂಲ್ ಪ್ರಕಾರ ಈ ಡಿಗ್ರಿ ಮತ್ತು B.Ed ಮೇಲೇ ನೇಮಕಾತಿ ನಡೆಯುವಂಥ ಚಾನ್ಸಸ್ ಇದೆ. ಆದಾಗ್ಯೂ ಕೂಡ ಈ ಒಂದು CN ರೂಲ್ ಬರೋವರೆಗೂ ವೇಟ್ ಮಾಡೋಣ. ಜೊತೆಗೆ 15,000 ಒಂದು ನೇಮಕಾತಿ ಅಂದರೆ ಇದೇನು ಸಣ್ಣ ಪ್ರಮಾಣದ ನೇಮಕಾತಿ ಆಗಲಿಲ್ಲ. 2016ರಲ್ಲೇನೋ PST ನಡೆದಿತ್ತು. ಅದಾದ ನಂತರ PST ನಡೆದಿರಲಿಲ್ಲ. ನೋಡಿ ಇದೀಗ ಹೊಸದಾಗಿ PST ನೋಟಿಫಿಕೇಷನ್ ಆಗುತ್ತೆ, ಜೊತೆಗೆ GPT ನೋಟಿಫಿಕೇಷನ್ ಆಗುತ್ತೆ. ಅದರ ಜೊತೆಗೆ HSTR ನೋಟಿಫಿಕೇಷನ್ ಕೂಡ ಆಗೋದ್ರಿಂದ ಒಂದು ದೊಡ್ಡ ನೇಮಕಾತಿಯಿಂದ ಯಾವುದೇ ಕಾರಣಕ್ಕೂ ವಂಚಿತರಾಗಬೇಡಿ. ಯಾರೆಲ್ಲ TT ಆಗಿಲ್ಲೋ HSTR ಓದಿ, TT ಆದಂಥವ್ರು HSTR ಓದಿ. TT ಆದವ್ರು ಏನು HSTR ಓದೋದು ಬೇಡ ಅಂತಲ್ಲ. HSTR ಜೊತೆಗೆ ನೀವು PST GPTನ ಸ್ವಲ್ಪ ಫೋಕಸ್ ಮಾಡಲೇಬೇಕು. ಯಾಕಂದರೆ ಇಲ್ಲಿ ಎಲ್ಲ ಥರದ ಹುದ್ದೆಗಳು ಇರೋದ್ರಿಂದ. ಈಗ ನೋಡಿ 2022ರಲ್ಲಿ HSTR GPT ಆಗಿರುತ್ತೆ. ಅವರೆಲ್ಲರೂ ಕೂಡ ಈಗ HSTR ಆಸ್ಪಿರೆಂಟ್ಸೇ. ಯಾಕಂದರೆ ಇಲ್ಲಿ ಬೇಸಿಕ್ ಜಾಸ್ತಿ ಇದೆ. ಅಂದರೆ GPTದು 44,000 ಬೇಸಿಕ್ ಇದ್ದರೆ HSTRದು 51-52,000 ಬೇಸಿಕ್ ಇದೆ. ಅಂದರೆ ಒಂದು 7,000 to 8,000 ಬೇಸಿಕ್ಕೇ ಹೆಚ್ಚಾಗೋದ್ರಿಂದ ಸೊ ಆಟೋಮೆಟಿಕ್ಕಾಗಿ ಜೊತೆಗೆ ಮತ್ತು ಇಲ್ಲಿ ಪ್ರೈಮರಿಗಿಂತ ಇಲ್ಲಿ ಹೈಸ್ಕೂಲ್ ಅಂತಕ್ಕಂಥದ್ದು ಅದಕ್ಕೂ ಮತ್ತು ಪ್ರಮೋಷನ್ ಬೇಕಂದರೆ 8-10 ವರ್ಷಗಟ್ಟಲೆ ಆಗುತ್ತೆ. ಸೊ 8-10 ವರ್ಷ ವೇಟ್ ಮಾಡೋದಕ್ಕಿಂತ ಅವ್ರು 2022ರಲ್ಲಿ GPT ಪಾಸ್ ಆದಂಥವ್ರು ಇಲ್ಲಿ HSTRಗೆ ನಿಮಗೆಲ್ಲ ಹೊಸಬರಿಗೆ ಕಾಂಪಿಟೇಷನ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಅದರಲ್ಲಿ ಏನು ಎರಡು ಮಾತಿಲ್ಲ, ಡೌಟೇ ಬೇಡ. ಹಂಗಂತೇಳಿ ಏನು ಎದೆಗುಂದಂಥದ್ದು ಬೇಡ. ಯಾಕಂದರೆ ವರ್ಕ್ ಲೋಡ್ನಲ್ಲಿ ಅವರು ಎಷ್ಟು ಅಂದರೆ ಸ್ವಲ್ಪ ನೀವು ಓದೋದೇ ಬೇರೆ ಆಗುತ್ತೆ. ಈಗ ಆಲ್ರೆಡಿ ಡ್ಯೂಟಿ ಮಾಡ್ತಕ್ಕಂಥವ್ರೆ ಓದೋದು ಬೇರೆ ಆಗುತ್ತೆ. ಸೊ ಇಲ್ಲಿ ಯಾರು ಕಾಂಪಿಟೇಷನ್ ಅಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು PST GPT ಮತ್ತು HSTR ಈ ಒಂದು 3 ಹುದ್ದೆಗಳಿದೆ ಅನ್ನೋದು. ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಸೆಲೆಕ್ಟ್ ಆದರೆ ಸಾಕು ಅನ್ನೋಂಥದ್ದು ನಿಮ್ಮ ವಿಚಾರ. ಸೊ ಇಲ್ಲಿ ಏನು ಅಂತಂದರೆ GPT ಮತ್ತು HSTR ಏನಿದೆ ಎರಡೂ ಸಿಲೆಬಸ್ ಸೇಮ್ ಇದೆ. ಅದನ್ನು ಫಸ್ಟ್ ನೀವು ಒಂದು ಸಾರಿ ನೋಡ್ಕೊಳ್ರಿ. ಯಾಕಂದರೆ GPT ಮತ್ತು HSTR ಸಿಲೆಬಸ್ ಸೇಮ್ ಇದೆ. ಆದರೆ ಬರೆಯುವಂಥದ್ದು ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಬದಲಾವಣೆ ಇದೆ. ಅಂದರೆ GPTನಲ್ಲಿ 400 ಅಂಕಗಳಿಗೆ ಎಕ್ಸಾಮನ್ನು ಬರೀತೀರಿ. ಅಂದರೆ 200 MCQ ಇರುತ್ತೆ, ಇನ್ನು 200 ಡಿಸ್ಕ್ರಿಪ್ಟಿವ್ ಇರುತ್ತೆ. ಮತ್ತು ಇಲ್ಲಿ HSTR ಹಂಗಲ್ಲ. HSTR ಏನಂತಂತಂದರೆ ಕಂಪ್ಲೀಟಾಗಿ MCQ ಇರತಕ್ಕಂಥದ್ದು. ಆದರೆ ಬರೆಯುವಂಥ ಒಂದು ಪ್ಯಾಟರ್ನ್ ಚೇಂಜ್ ಇದ್ರೂ ಕೂಡ ಬಟ್ GPTದು ಮತ್ತು HSTRದು ಸಿಲೆಬಸ್ ಸೇಮ್ ಇರೋದ್ರಿಂದ ಇಲ್ಲಿ ಓದೋಕ್ಕೆ ಏನು ತೊಂದರೆ ಆಗೋದಿಲ್ಲ. ನೀವು ಇಲ್ಲಿ ಏನಂತಂತಂದರೆ GPT ಮತ್ತು HSTR ಎರಡಕ್ಕೂ ನೀವು ರೆಡಿ ಆಗ್ತಿದ್ದೀರಿ ಅಂತಂದರೆ HSTRಗೆ ಏನು ಪ್ರಮುಖವಾದಂಥ ಪಾಯಿಂಟ್ಸ್ ಅದಾವೆ ಅದನ್ನು ನೆನ್ಪಿಟ್ಕೊಳ್ತಾ ಹೋಗಿ. GPTಗೆ ಏನಿದೆ ಅಲ್ಲಿ ಏನಂತಂತಂದರೆ ನೋಡಿ, ಉದಾಹರಣೆಗೆ 1857ರ ದಂಗೆಗೆ ಕಾರಣಗಳೇನು ಅಂತ ಈ ರೀತಿ ಬರವಣಿಗೆ ಡಿಸ್ಕ್ರಿಪ್ಟಿವ್ನಲ್ಲಿ ಈ ರೀತಿ ಬರುತ್ತೆ. ನೋಡಿ 1857ರ ದಂಗೆಗೆ ಕಾರಣಗಳನ್ನು ಬರೆಯಿರಿ ಅಂತಂದ್ರೆ ನೀವು ಅಲ್ಲಿ ಕಾರಣಗಳನ್ನು ಬರೀಬೇಕಾಗುತ್ತೆ. ರಾಜಕೀಯ ಕಾರಣ, ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ ಈ ರೀತಿ ನೀವು ಅದನ್ನು ಬರಿತೀರಿ. ಬಟ್ ಅದೇ HSTRಗೆ ಆದರೆ ಹಂಗಲ್ಲ. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವ ವರ್ಷ ನಡೆಯಿತು, ಇಲ್ಲಿ ಕೆಳಗೆ 4 ಆಪ್ಷನ್. ಅಂದರೆ ಓದೋಂಥದ್ದು ವಿಷಯ ಒಂದೇ, ಬಟ್ ಅಲ್ಲಿರ್ತಕ್ಕಂಥದ್ದು ಬೇರೆ ಬೇರೆ ಆಗುತ್ತೆ. ನಿಮ್ಗೆ ಆಲ್ರೆಡಿ ಇದು ಏನು ಗೊತ್ತಿದೆ, ಮತ್ತು ನಾನು ಅದನ್ನು ರಿಪೀಟಾಗಿ ಪದೇ ಹೇಳುವಂಥದ್ದು ಏನು ಅವಶ್ಯಕತೆ ಇಲ್ಲ. ಸೊ ಇಂಥ ಒಂದು ದೊಡ್ಡ ನೇಮಕಾತಿಯಿಂದ ಯಾವುದೇ ಕಾರಣಕ್ಕೂ ವಂಚಿತರಾಗಬೇಡಿ. ಬಹುತೇಕ ಇನ್ನೊಂದು 8-10 ದಿನದಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ.
ಜೊತೆಗೆ HSTR C&R ರೂಲ್ ಕೂಡ ಈ ಒಂದು 4-5 ದಿನದಲ್ಲಿ ಬರ್ತಕ್ಕಂಥ ಮುನ್ಸೂಚನೆ ಇದೆ. ನೋಡೋಣ, ಏನೇ ಆಗಲಿ ಈ ಒಂದು ನೇಮಕಾತಿ ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 3395 ಸಿವಿಲ್ PC ನಾನ್ HK ಭಾಗಕ್ಕೆ ಮತ್ತು HK ಭಾಗಕ್ಕೆ ಒಂದಷ್ಟು ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಆಗಿದೆ. ಅಂದರೆ ತಮಗೆ ಆಲ್ರೆಡಿ ಗೊತ್ತಿದೆ. ಅದರ ಜೊತೆಗೆ ಈಗ 15,000ದಷ್ಟು ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿರುವಂಥದ್ದು. ಯಾರೆಲ್ಲ ಈಗೇನು PST GPT ಓದ್ತಿದ್ರಿ ಓದ್ರಿ. TT ಆಗಿಲ್ಲ ಅಂಥವ್ರಿಗೆ TT ಆಗಿಲ್ಲ ಅಂತೇಳಿ ಕೊರಗಬೇಡ್ರಿ. ನಿಮ್ಗೆ ಅನುಕೂಲ ಇದೆ, ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. TTಗೆ ಓದ್ರಿ ಅಂತ ನಾನು ನಿಮಗೆ ಸಲಹೆಯನ್ನು ನೀಡಿದೆ. TTಗೆ ಯಾರೆಲ್ಲ ಓದಿದ್ರಿ ಅವ್ರಿಗೆ ಈಗ HSTR ಅಂತಕ್ಕಂಥದ್ದು ಒಂದು ನಿಮಗೋಸ್ಕರನೇ ಬಂದಿದೆ ಏನೋ ಅಂತ ಅಂದ್ಕೊಂಡು ನೀವು ಓದಬೇಕಾಗತ್ತೆ. ಯಾಕೆಂದರೆ ಮತ್ತೊಮ್ಮೆ TT ಮಾಡಿಕೊಂಡು ನೀವು PSTನೋ GPTನೋ ಓದ್ತೀನಿ ಅದನ್ನು ಮಾಡ್ಕೊತೀನಿ ಅಂದ್ರೆ ಮತ್ತೆ 4-5 ವರ್ಷದ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ TT ಆಗದೇ ಇರೋವಂಥವ್ರು ಕಂಪ್ಲೀಟಾಗಿ ನೀವು HSTR ಮೇಲೇ ಫೋಕಸ್ ಮಾಡಿ. ಆ ಸಿಲೆಬಸ್ ಏನಿದೆ ಸರಿಯಾಗಿ ಚೆನ್ನಾಗಿ ಅದನ್ನು ಓದ್ಕೊಳ್ರಿ. ಯಾವುದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೆಂಟಲ್ ಅಬಿಲಿಟಿ, GK, ಕರೆಂಟ್ ಅಫೇರ್ಸ್ ಇದ್ರ ಮೇಲೆ ಹಿಡಿತ ಸಾಧಿಸ್ರಿ. ಯಾಕಂದರೆ ಟೀಚಿಂಗ್ ಫೀಲ್ಡ್ಗೆ ಬರತಕ್ಕಂಥವ್ರು ಅಂದರೆ ಈ ಒಂದು PST GPT HSTR ಓದೋಂಥವ್ರು ಏನಾಗುತ್ತೆ ಅಂದರೆ ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸು, GK ಇವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಕೇವಲ ತಮ್ಮ ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಳಕ್ಕೆ ಟ್ರೈ ಮಾಡ್ತಾರೆ. ನೀವು ಇಲ್ಲಿನೂ ಕೂಡ ಹೆಚ್ಚಿಗೆ ಓದ್ಕೊಳ್ರಿ. ಈಗಿಂದನೇ ಓದೋದನ್ನು ಆರಂಭಿಸ್ರಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಏನಂತಂತಂದರೆ ಈ ಒಂದು HSTR ನೋಟಿಫಿಕೇಷನಿಂದ ನೀವು ಹೊರಗುಳಿದ್ರಿ ಅಂತಂದರೆ ಮತ್ತೆ ನೀವು ಮುಂದೆ TT ಮಾಡಿಕೊಂಡು ಅಥವಾ CTT ಮಾಡಿಕೊಂಡು ನೇಮಕಾತಿಯಲ್ಲಿ ಭಾಗವಹಿಸಿ ಅದೇನು ಸಾಮಾನ್ಯದ ಕಥೆ ಇಲ್ಲ. ಅದು ಮತ್ತೆ 3-4 ವರ್ಷ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ಸುದೀರ್ಘವಾದಂಥ ಸಮಯ ವೇಸ್ಟ್ ಮಾಡೋದಕ್ಕಿಂತ ಈಗ ಏನು ಅವಕಾಶ ಇದೆ ಈ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ಈ ಒಂದು ವಿಡಿಯೋದ ಮೂಲಕ ತಮಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಜೊತೆಗೆ ನಿಮಗೇನಾದರೂ ಡೌಟ್ ಉಳ್ಕೊಂಡಿದ್ರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಂತೂ ಓಪನ್ ಇದ್ದೇ ಇರುತ್ತೆ. ನೀವು ಕಮೆಂಟ್ ಮಾಡಿರಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಏನು ಅಧಿಸೂಚನೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಡಿಸ್ತಾರಲ್ವ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪೊಲೀಸ್ ನೇಮಕಾತಿ ನೋಡಿ, ಯಾರೂ ಅಂದ್ಕೊಂಡೇ ಇರಲಿಲ್ಲ ನೋಟಿಫಿಕೇಷನ್ ಈಗೇನು ಆಗುತ್ತಾ ಅಥವಾ ಲೇಟಾಗಿ ಆಗುತ್ತಾ ಅಂತಕ್ಕಂಥದ್ದು. ಅಂದರೆ ಈಗ ಹೊಸದಾಗಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಒಂದು 5-6 ದಿನ 4-5 ದಿನ ಆಯ್ತಷ್ಟೇ. ಮತ್ತು ಹೊಸ ಮಿನಿಸ್ಟ್ರುಗಳಾಗಬೇಕು. ಆನಂತರ ಇಲಾಖೆವಾರು ಮಾಹಿತಿ ತೊಗೊಂಡು ನೇಮಕಾತಿ ಏನಾದರೂ ಅಚಾನಕ್ ಇನ್ನೊಂದು ತಿಂಗಳು 1.5 ತಿಂಗಳು ಹೋಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಯಾವುದೂ ಕೂಡ ಇಲ್ಲಿ ಎಫೆಕ್ಟ್ ಅನಿಸಲೇ ಇಲ್ಲ. ಒಂದು 3395 ಒಟ್ಟಾರೆ 3300+ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗೇ ಬಿಡ್ತು. ಅಂದರೆ ತುಂಬ ಖುಷಿ ವಿಚಾರ. ಯಾಕಂದರೆ ಒಂದು 3-4 ವರ್ಷಗಳಿಂದ ವೇಟ್ ಮಾಡ್ತಾಯಿದ್ರು ಸಾವಿರಾರು ಅಭ್ಯರ್ಥಿಗಳು ಈ ಒಂದು ನೋಟಿಫಿಕೇಷನ್ಗೋಸ್ಕರ. ನೋಡಿರಿ, ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೇಳೋದು ಬಿಟ್ಟು ಪೊಲೀಸ್ನ ಯಾಕೆ ತೊಗೊಂಡಿದ್ದೀನಿ ಅಂತಂತಂದರೆ ಅದರ ಅರ್ಥ ನೋಟಿಫಿಕೇಷನ್ ಅಂತಕ್ಕಂಥದ್ದು ನಮ್ಗೆ ಹೇಳಿ ಕೇಳಿ ಯಾರೂ ನೋಟಿಫಿಕೇಷನ್ ಮಾಡೋದಿಲ್ಲ. ಇಲಾಖೆಯವರು ಏನು ಪ್ರೊಸೆಸ್ಗಳಿರ್ತವೆ ಅವುಗಳನ್ನು ಮುಗಿಸ್ಕೊಂಡು ನೋಟಿಫಿಕೇಷನ್ ಮಾಡಿಬಿಡ್ತಾರೆ. ಅಂದರೆ ಈಗ ನೋಡಿ, PC ನೋಟಿಫಿಕೇಷನ್ ಬಗ್ಗೆ ಸಾಕಷ್ಟು ದಿನಗಳಿಂದ ಮಾಹಿತಿ ಹರಿದಾಡ್ತಾ ಇತ್ತು. ಅಂದರೆ ಇನ್ನೇನು ಈಗಾಗುತ್ತೆ, ಮುಂದಿನ ವಾರ ಅಂದರೆ ಒಂದು 15 ದಿನದಲ್ಲಿ ಆಗುತ್ತೆ, ತಿಂಗಳಲ್ಲಿ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಸರ್ಕಾರದಲ್ಲಿ ಸ್ವಲ್ಪ ಬದಲಾವಣೆ ಆದ ನಂತರ ನೋಟಿಫಿಕೇಷನ್ ಕೂಡ 1-1.5 ತಿಂಗಳು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಿಬಿಡ್ತಲ್ಲ. ಆ ರೀತಿಯಾಗಿ ಶಿಕ್ಷಕರ ನೇಮಕಾತಿ ಕೂಡ ಅದೇ ಒಂದು ಹಂತದಲ್ಲಿರ್ತಕ್ಕಂಥದ್ದು. ನೋಡಿ, ಇಷ್ಟು ದಿನ ಏನಾಗಿತ್ತು ಅಂತಂದರೆ ಶಿಕ್ಷಕರ ನೇಮಕಾತಿ ಒಂದು 5,000 ಹುದ್ದೆಗಳಿಗೆ ಅಂದ್ಕೊಂಡು, ಆನಂತರ 10,000 ಹುದ್ದೆ, ಆನಂತರ 18,000, 15,000 ಹೀಗೆ ಹಲವಾರು ಸಂಖ್ಯೆ ಹೇಳ್ತಾ ಇದ್ದಾರೆ. ಅಂದರೆ ಇಂತಿಷ್ಟೇ ಹುದ್ದೆಗಳದ್ದು ಅನ್ನುವಂಥ ಮಾಹಿತಿ ಇನ್ನೂ ನಿಖರವಾಗಿ ಸಿಕ್ಕಿಲ್ಲ. ಅಂದರೆ ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಏನು ಹೇಳಿದರು ಅಂದರೆ ನಾವು 15,000 ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಇಲಾಖೆಯ ಅಂದರೆ ಪರ್ಮಿಷನನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಪ್ರಸ್ತಾವನೆಯನ್ನು ಶೀಘ್ರದಲ್ಲಿ ಸಲ್ಲಿಸ್ರಿ ಅಂತಲೂ ಕೂಡ ಹೇಳಿದರು. ಅಂದರೆ ಅದರ ಅರ್ಥ ಇನ್ನೇನು ಕೆಲವೇ ದಿನಗಳಲ್ಲಿ ಪರ್ಮಿಷನ್ ತೊಗೊಂಡು, ಅಂದರೆ ಹಣಕಾಸು ಇಲಾಖೆಯ ಪರ್ಮಿಷನನ್ನು ತೊಗೊಂಡು 15,000 ಶಿಕ್ಷಕರ ಹುದ್ದೆಗೆ ನೇಮಕಾತಿ ಮಾಡ್ತಕ್ಕಂಥದ್ದು ಈಗಾಗಲೇ ವಿಚಾರ ಸ್ಪಷ್ಟ ಆಗಿರ್ತಕ್ಕಂಥದ್ದು. ಯಾಕಂದರೆ ಸ್ವತಃ ಈ ಹಿಂದಿನ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಜೊತೆಗೆ ಮಾನ್ಯ ಶಿಕ್ಷಣ ಸಚಿವರಾಗಿದ್ದಂಥ ಮಧು ಬಂಗಾರಪ್ಪ ಸರ್ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ 15,000 ಶಿಕ್ಷಕರ ನೇಮಕಾತಿ ನಡೆಯುವಂಥದ್ದು ಬಹುತೇಕ ಖಚಿತ. ಅದರಲ್ಲಿ ಒಂದು 5,000-5,500 HK ಆದರೆ ಒಂದು 9,000-9,500 ನಾನ್ HK ಆಗ್ಬೋದು. ಸೊ ಇಂಥ ಒಂದು ದೊಡ್ಡ ನೇಮಕಾತಿಯಿಂದ ಯಾವುದೇ ಕಾರಣಕ್ಕೂ ಹೊರಗೆ ಉಳಿಬಾರ್ದು ಅಂತಂತಂದರೆ ನೀವು
ಈಗೇನು ಶಿಕ್ಷಕರ ನೇಮಕಾತಿಯಲ್ಲಿ ಒಂದು 2-3 ಟೈಪ್ ಅಂದರೆ PST ಮತ್ತು GPT HSTR. ಆದರೆ ನೋಟಿಫಿಕೇಷನ್ ಬರೀ ಶಿಕ್ಷಕರ ನೇಮಕಾತಿ ಅಂತ ಗೊತ್ತಿದೆ ವಿನಃ PSTನೋ GPTನೋ HSTR ಎಷ್ಟೆಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಅನ್ನೋಂಥದ್ದು ಹಣಕಾಸು ಇಲಾಖೆ ಪರ್ಮಿಷನ್ ತೊಗೊಂಡ ಮೇಲೆ ಗೊತ್ತಾಗುತ್ತೆ. ಅಂದರೆ ಈಗ ಶಿಕ್ಷಣ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿರುತ್ತೆ, ಯಾಕಂದರೆ 7ನೇ ಭಾಳ ದಿನ ಆಯಿತು. ಆ ಪ್ರಸ್ತಾವನೆ ಹೋದ್ಮೇಲೆ ಶಿಕ್ಷಣ ಇಲಾಖೆಯಿಂದ ಪ್ರಸ್ತಾವನೆ ಹೋಗ್ಬೇಕು. ಆ ಪ್ರಸ್ತಾವನೆಗೆ ಹಣಕಾಸು ಇಲಾಖೆ ಒಪ್ಪಿಗೆ ಕೊಡಬೇಕು. ಒಪ್ಪಿಗೆ ಕೊಟ್ಟಾದ ನಂತರ PST ಎಷ್ಟು ಹುದ್ದೆಗಳಿಗೆ ಒಪ್ಪಿಗೆ ಕೊಟ್ಟಿದೆ, GPT ಎಷ್ಟು ಹುದ್ದೆಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿದೆ, ಹಾಗೆಯೇ HSTR ಎಷ್ಟು ಹುದ್ದೆಗಳಿಗೆ ಕೊಟ್ಟಿದೆ, ಅಥವಾ PST ಬರೀ HSTR ಮಾಡ್ತಾರೆ ಅಂದರೆ PST GPT ಅಷ್ಟೇ ಮಾಡ್ತಾರೆ ಅಥವಾ HSTR ಕೂಡ ಮಾಡ್ತಾರೆ. ಹೀಗೆ ಅಧಿಕೃತವಾದಂಥ ಮಾಹಿತಿ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಮತ್ತು ನೋಟಿಫಿಕೇಷನ್ ಅಂತಕ್ಕಂಥದ್ದು ದಿಢೀರಂತ ಆಗೋದ್ರಿಂದ ಈಗ ನೋಡಿ ಕೇವಲ 2 ತಿಂಗಳು ಪೊಲೀಸ್ ಈಗ ಏನು ಸಿವಿಲ್ PC ನೋಟಿಫಿಕೇಷನ್ ಆಗೈತಲ್ಲ ಅದಕ್ಕೆ ಕೇವಲ 2 ತಿಂಗಳು ಮಾತ್ರ ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಅದು 2 ತಿಂಗಳನ್ನಿಲ್ಲ, 55 ದಿನ ಅಷ್ಟೇ ಇರ್ತಕ್ಕಂಥ. ಅಂದರೆ ಆಗಸ್ಟ್ 2ನೇ ತಾರೀಕಿಗೆ ಎಕ್ಸಾಮ್ ಇರೋದ್ರಿಂದ ಒಂದು 54-55 ದಿನಗಳ ಸಮಯ ಸಿಗುತ್ತೆ. ಇಲ್ಲಿ ಶಿಕ್ಷಕರ ನೇಮಕಾತಿಗೂ ಕೂಡ ಹಾಗೆಯೇ 2 ತಿಂಗಳು ನಿಮಗೆ ಟೈಮ್ ಸಿಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ 2022ರಲ್ಲಿ GPT ನೋಟಿಫಿಕೇಷನ್ ಆಗಿತ್ತು. ತಮಗೆ ಗೊತ್ತಿದೆ, ಮೇ ತಿಂಗಳಲ್ಲಿ ಎಕ್ಸಾಮ್ ನಡೆದಿತ್ತು. ನೋಟಿಫಿಕೇಷನ್ ಆಗಿದ್ದು ಮಾರ್ಚ್ ತಿಂಗಳಲ್ಲಿ, ಅಂದರೆ ಮಾರ್ಚ್ 20ರಲ್ಲಿ, ಅಂದರೆ ಮಾರ್ಚ್ 19ಕ್ಕೋ 20ಕ್ಕೋ ನೋಟಿಫಿಕೇಷನ್ ಆಗಿತ್ತು. ಏಪ್ರಿಲ್ ಬಿಟ್ಟರೆ ಮೇ 20ಕ್ಕೆ ಎಕ್ಸಾಮ್ ಇಟ್ಬಿಟ್ರು. 2021ಕ್ಕೆ ಎಕ್ಸಾಮ್ ನಡೀತು. ಅಂದರೆ ಕರೆಕ್ಟ್ 2 ತಿಂಗಳ ಇಲ್ಲಿ ಓದೋದಕ್ಕೆ ಅವಕಾಶ ಸಿಕ್ಕಿತ್ತು. ಅಂದರೆ ನಾನು ಏನು ಹೇಳಕತ್ತೀನಿ ಅಂದರೆ, ಇವತ್ತು ಈ ಕ್ಷಣ ನೋಟಿಫಿಕೇಷನ್ ಆಯಿತು ಶಿಕ್ಷಕರ ನೇಮಕಾತಿದ್ದು ಅಂದರೆ ನಿಮಗೆ ಸಿಗೋದು 2 ತಿಂಗಳು ಟೈಮ್ ಸಿಗುತ್ತೆ. ಅದಕ್ಕೆ ನಾನು ಹೇಳೋದೇನು ಅಂತಂತಂದರೆ, ಈಗಲಿಂದನೇ ನೀವು ಓದಕತ್ತಿದ್ರಿ ಅಂದರೆ ಇನ್ನೊಂದು 15 ತಿಂಗಳಲ್ಲೂ ನೀವು ಹೆಚ್ಚುವರಿಯಾಗಿ ನಿಮ್ಗೆ ಸಮಯ ಸಿಗುತ್ತೆ. ಇವತ್ತು ನೀವು ಸ್ಟಾರ್ಟ್ ಮಾಡಿದರೆ ನೋಟಿಫಿಕೇಷನ್ ಹಾಕಿ ಇನ್ನೊಂದು 15 ದಿನ ಟೈಮ್ ಸಿಕ್ಕರೆ 2-3 ತಿಂಗಳು ನಿಮ್ಗೆ ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಯಾಕೆಂದರೆ ಸಿಲೆಬಸ್ ತುಂಬ ಜಾಸ್ತಿ ಇದೆ. ಉಳಿದಂಥ ಎಕ್ಸಾಮ್ಗೆ ಓದೋದೇ ಬೇರೆ, ಶಿಕ್ಷಕರ ನೇಮಕಾತಿಗೆ ಓದೋದೇ ಬೇರೆ. ಯಾಕಂದರೆ GPT ಇಲ್ಲಿ ಹೆಂಗಿದೆ ಅಂದರೆ ಡಿಸ್ಕ್ರಿಪ್ಟಿವ್ ಇದೆ, ಜೊತೆಗೆ MCQನೂ ಇದೆ. ಮತ್ತು HSTR ಆದರೆ ಜಸ್ಟ್ MCQ ಅಂದರೆ ಅಬ್ಜೆಕ್ಟಿವ್ ಟೈಪ್ ಇರ್ತಕ್ಕಂಥದ್ದು. ನೋಡೋಣ ಅಂದರೆ ಯಾವ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೋ ಆಗಲಿ. ಯಾಕಂದರೆ ಬಹುತೇಕ ಸಮಾಜ ವಿಜ್ಞಾನ ಅಂತಂದರೆ ಅಲ್ಲಿ GPT ಆದ್ರೇನು HSTR ಅದೇ ಸಿಲೆಬಸ್ ಇರುತ್ತೆ, ಅದನ್ನೇ ಓದೋದು. ಬರೆಯುವಂಥ ಶೈಲಿ ಬೇರೆ ಇರ್ಬೋದು, ಅಂದರೆ ಈಗ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇರ್ಬೋದು, ಆದರೆ ಸಿಲೆಬಸ್ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ GPTಗೆ ಏನು ಸಿಲೆಬಸ್ ಇರುತ್ತೆ HSTRಗೂ ಅದೇ ಇರುತ್ತೆ. ಬಟ್ ಅಲ್ಲಿ MCQ ಇದ್ದರೆ ಇಲ್ಲಿ ಒಂದಷ್ಟು ಡಿಸ್ಕ್ರಿಪ್ಟಿವ್ ಇರುತ್ತೆ. ಇರಲಿ, ಹೆಂಗನೇ ಇರಲಿ, ಓದುವಂಥದ್ದು ಒಂದೇ ಆಗಿರೋದ್ರಿಂದ ಈಗಲಿಂದನೇ ಒಂದಕ್ಕೆ ನೀವು ಓದ್ತಾ ಹೋಗ್ರಿ. ಅಂದರೆ ನಿಮಗೆ HSTR GPT ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಯಾರೆಲ್ಲ ಇನ್ನೂ TET ಪಾಸ್ ಆಗಿಲ್ವಲ್ಲ, CTETಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಸಮಯ ಸಂದರ್ಭಗಳು ಹೇಳೋಕ್ಕಾಗಲ್ಲ. ಅದು ಒಂದು ತಿಂಗಳ ಮುಂದೆ ಹೋಗ್ಬೋದು ಅಥವಾ ನೋಟಿಫಿಕೇಷನ್ ಬೇಗನೆ ಆಗ್ಬೋದು. ಅದು ಸೆಕೆಂಡ್ರಿ. ಬಟ್ ನಿಮಗೆ ಇರತಕ್ಕಂಥ ಅವಕಾಶ ಏನಂದರೆ, ಈಗ CTET ಇದೆ ಅಂದಮೇಲೆ CTET ಕ್ಲಿಯರ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನು ಕೆಲವ್ರದ್ದು ಒಂಥರ ಸಮಸ್ಯೆ ಇರುತ್ತೆ. ಏನಂದರೆ ಅವರು B.Ed ಓದ್ತಾ ಇರ್ತಾರೆ, ಅಂದರೆ 4th ಸೆಮ್ ಇರ್ತಾರೆ. ಈಗ 4th ಸೆಮ್ ಇರ್ತೀರಿ, TET ಪಾಸ್ ಆಗಿರ್ತೀರಿ. ಅವ್ರಿಗೆ ಒಂಥರ ದುಗುಡ. ಹೆಂಗಂದ್ರೆ ನಾನು TETನೂ ಪಾಸ್ ಆಗೀನಿ, B.Ed 4th ಸೆಮ್ಮಿಗೆ ಬಂದೀನಿ, ನನಗೇನಾದರೂ ಅವಕಾಶ ಸಿಗುತ್ತಾ ಅಂತ. ಯಾಕಂದರೆ ನೀವು ಒಂದು ಅಂತಿಮ ಘಟ್ಟದಲ್ಲಿ ನಿಂತಿದ್ದೀರಿ ಅಂತಂದರೆ ಅವಕಾಶ ಸಿಗೋಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ B.Ed 4th ಸೆಮ್ ಇದ್ದುಕೊಂಡು ಯಾರೆಲ್ಲ TET ಪಾಸ್ ಆಗಿದ್ರಿ ಅವರು ಈ ಒಂದು GPT ಮತ್ತು PSTಗೆ ಓದುವಂಥದ್ದು ತುಂಬ ಉತ್ತಮ. ಯಾಕಂದರೆ ಈಗ ಏನಾದರೂ ನೀವು ಮಿಸ್ ಮಾಡ್ಕೊಂಡ್ರೆ ಅಂದರೆ ಮತ್ತೆ 3-4 ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋಂಥದ್ದಿಷ್ಟೇ, TET ಆಗದೇ ಇರೋರು CTETಗೆ ಚೆನ್ನಾಗಿ ಓದ್ರಿ. ಜೊತೆಗೆ ಯಾರೆಲ್ಲ TET ಪಾಸ್ ಮಾಡ್ಕೊಂಡಿದ್ದೀರಿ ಈಗ ನೀವು ಆ ಓದೋದಕ್ಕೆ ಇವತ್ತೇ ಈ ಕ್ಷಣದಿಂದನೇ ಆರಂಭವನ್ನು ಮಾಡಿರಿ. ಯಾಕೆಂದರೆ ನೇಮಕಾತಿ ಪೊಲೀಸ್ದು ಹೆಂಗಾಯ್ತಲ್ಲ ಹಂಗೆ ದಿಢೀರಂತಲೇ ನೋಟಿಫಿಕೇಷನ್ ಆಗುತ್ತೆ. ನಾವು ಮುಂದಿನ ತಿಂಗಳು ನೋಟಿಫಿಕೇಷನ್ ಮಾಡ್ತೀವಿ ನೋಡ್ರಿ ಅಂತ ಹೇಳಿ ಇಲಾಖೆದವ್ರು ಏನು ಹೇಳಿ ನೋಟಿಫಿಕೇಷನ್ ಮಾಡ್ತಾರೆ. ಅಂದರೆ ಆಗಸ್ಟ್ 1ನೇ ತಾರೀಕಿಗೆ ಮಾಡ್ತೀವಿ ನಾವು ನೋಟಿಫಿಕೇಷನ್, ಈಗ ಓದ್ಕೇರಿ ಅಂತ ಏನಾರು ಹೇಳ್ತಾರೆ. ಹಂಗಿರಲ್ಲ. ಅಲ್ಲಿ ಏನು ಅವರು ಪ್ರೊಸೆಸ್ ಇರುತ್ತೆ ಅವನ್ನೆಲ್ಲ ಮುಗಿಸ್ಕೊಂಡು ನೋಟಿಫಿಕೇಷನ್ ಅವ್ರ ಪಾಡಿಗೆ ಅವ್ರು ನೋಟಿಫಿಕೇಷನ್ ಮಾಡಿಬಿಡ್ತಾರೆ. ಮಾಡಿ ಒಂದು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿಬಿಡ್ತಾರೆ. ಆ ಪ್ರಕಾರ ಎಲ್ಲವೂ ಮುಗಿದೋಗುತ್ತೆ. ಸೊ ಅದಕ್ಕೋಸ್ಕರ ಮುಂದೆ ಅವಕಾಶ ಸಿಗಲೇ ಇಲ್ಲ, ಬರೀ 2 ತಿಂಗಳು ಸಿಕ್ತು, ನನಗೆ ಓದೋಕ್ಕಾಗಲಿಲ್ಲ, ಸಿಲೆಬಸ್ ಕವರ್ ಮಾಡೋಕ್ಕಾಗಲಿಲ್ಲ, ಈ ಎಲ್ಲ ನೆಪಗಳನ್ನು ಎಳ್ಕೊಂತ ಕೊಡೋದಕ್ಕಿಂತ ಇವತ್ತು ಓದುವಂಥದ್ದು ತುಂಬ ಉತ್ತಮ. ಅದಕ್ಕೋಸ್ಕರ ಯಾರೆಲ್ಲ PST GPT HSTR ಓದ್ತಾ ಇದ್ರಿ, ನಿಮ್ಮ ಸಿಲೆಬಸ್ಗೆ ತಕ್ಕ ಹಾಗೆ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನು ಓದ್ತಾ ಹೋಗಿ. ಮತ್ತು ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಅಂದರೆ ಆರ್ಟ್ಸ್ ಅನ್ನೋದಕ್ಕಿಂತ ಎಲ್ಲರಿಗೂ ಕೂಡ, ಯಾಕಂದರೆ ಆರ್ಟ್ಸು ಸೈನ್ಸು ಏನು ನೀವಿದ್ರಿ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದಷ್ಟು ಕರೆಂಟ್ ಅಫೇರ್ಸು, ಅಂದರೆ ಶಿಕ್ಷಕರ ನೇಮಕಾತಿಗೆ ಓದುವಂಥವ್ರದ್ದು ಒಂದು ಸಮಸ್ಯೆ ಏನು ಅಂತಂದರೆ ಅವರು ಕರೆಂಟ್ ಅಫೇರ್ಸ್ ಓದಲ್ಲ, ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಲ್ಲ.
ಮತ್ತು ಜಿ ಕೆಗೆ ಸಂಬಂಧಪಟ್ಟಂಥದ್ದು ನೋಡಲ್ಲ. ಜಸ್ಟ್ ಏನಪ್ಪ ಅಂದ್ರೆ ನಮ್ಮ ಸಿಲೆಬಸ್ ಇರುತ್ತೆ. ಸೋಷಲ್ ಸೈನ್ಸ್ ಎಲ್ಲನೂ ಓದೋದು, ಮತ್ತು ಅದು ಸೈನ್ಸ್ ಅಷ್ಟೇ ಓದೋದು, ಮ್ಯಾಥ್ಸ್ ಅಷ್ಟೇ ನೋಡ್ಕೊಳ್ಳೋದು, ಈ ರೀತಿ ಆಗುತ್ತೆ. ನೀವೇನು ಮಾಡಿರಿ ಅಂದರೆ ಸ್ವಲ್ಪ ಸ್ಪೆಷಲಾಗಿರಬೇಕು ಅಂತಂದರೆ ಇಲ್ಲಿ ನೀವು ಸ್ಪೆಷಲಾಗಿಯೇ ಓದಬೇಕಾಗುತ್ತೆ. ನಿಮ್ಮ ಸಿಲೆಬಸ್ನೆಲ್ಲ ಓದಬೇಕು, ತಪ್ಪಲ್ಲ. ಯಾಕಂದರೆ ಅಲ್ಲಿ ಇರ್ತಕ್ಕಂಥದ್ದು 90% ಅದೇ ಇರುತ್ತೆ. 10% ಏನಿದೆ ಅಲ್ಲ, ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಯಾರಾದರೂ ನೋಡಿ ಜಿ ಕೆ ಪೇಪರ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ರು ಅಂತಂತಂದರೆ ನೀವು ಇಲ್ಲಿ ಸಬ್ಜೆಕ್ಟ್ ನಿಮ್ಗೆ ಎಷ್ಟು ಇರುತ್ತೋ ಅವ್ರಿಗೂ ಕೂಡ ಅಷ್ಟೇ ಇರುತ್ತೆ. ಜಿ ಕೆನಲ್ಲಿ ಅವ್ರು ಹೆಚ್ಚಿಗೆ ಮಾಡಿದರೆ ನೀವು ಕಡಿಮೆ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಸ್ಕೋರ್ ಹೆಚ್ಚಾಗುತ್ತೆ. ಸೊ ಈ ರೀತಿಯಾಗಿ ಸಮಸ್ಯೆಗಳು ಆಗಬಾರ್ದು ಅಂದರೆ ಮೆಂಟಲ್ ಅಬಿಲಿಟಿ ನೋಡ್ಕೊಡ್ರಿ, ಕರೆಂಟ್ ಅಫೇರ್ಸು ಸ್ವಲ್ಪ ನೋಡ್ಕೊಡ್ರಿ, ಎವರ್ಗ್ರೀನ್ ಜಿ ಕೆ ಸ್ವಲ್ಪ ನೋಡ್ಕೊಡ್ರಿ. ಸೊ ಇದಿಷ್ಟನ್ನು ನೀವು ಓದ್ಕೊಂಡ್ರಿ ಅಂತಂದರೆ ಮತ್ತು ಸೈಕಾಲಜಿ ಏನು ಮಾಡಿರಿ ಅಂತಂತಂದ್ರೆ ನೀವು ಪುಸ್ತಕನ ಓದ್ತಿರಲ್ಲ, ನೇರ ಪ್ರಶ್ನೆಗಳು ಸೈಕಾಲಜಿ ಬರೋದೇ ಇಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ. ಅಲ್ಲಿ ಬರೋದೇ ಅಪ್ಲೈಡ್ ಕ್ವಶನ್ಗಳು. ಅಂದ್ರೆ ಎಕ್ಸಾಮ್ ಹಾಲ್ನಾಗ ಹೋಗಿ ಕುಂತಿರ್ತೀರಿ, ಅಲ್ಲೇ ಕುಂದ್ರೋದು, ಅಲ್ಲೇ ಓದೋದು, ಅಲ್ಲೇ ಆನ್ಸರ್ ಮಾಡೋದು. ಅದಕ್ಕೆ ನೀವು ಬುಕ್ದಾಗ ಇದ್ದಿದ್ದನ್ನು ಬೈಪಾಟ್ ಮಾಡ್ಕೊಂಡು ಹೋಗಿ ಓದೋಂಥದ್ದೇನಿಲ್ಲ. ಆದರೆ ಏನಂತಂದರೆ ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಸಿದ್ಧಾಂತಗಳಿದಾವಲ್ವ, ಆ ಸಿದ್ಧಾಂತಗಳನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಆ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗ್ಬಿಟ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಅಪ್ಲೈಡ್ ಕ್ವಶನ್ಗಳು ಬರ್ತವೆ, ನೀವು ಅವಕ್ಕೆ ಆನ್ಸರ್ ಮಾಡಿ ಬರಬೇಕಾಗುತ್ತೆ. ಈ ರೀತಿಯಾಗಿ ಸೈಕಾಲಜಿ ಓದ್ರಿ, ಚೆನ್ನಾಗಿ ಮೆಂಟಲ್ ಅಬಿಲಿಟಿ ಓದ್ರಿ, ಕರೆಂಟ್ ಅಫೇರ್ಸ್ ಓದ್ರಿ. ಮತ್ತು ಈ ಯಾರಪ್ಪ ಅಂದರೆ ನಮ್ಮ ಆರ್ಟ್ಸ್ ಸ್ಟೂಡೆಂಟ್ ಏನು ಮಾಡಿರಿ ಅಂತಂದ್ರೆ ಜಿ ಕೆ ಒಂದಷ್ಟು ಪ್ರಶ್ನೆಗಳು ಬರ್ತವೆ, ಒಂದು 3-4 ಸೈನ್ಸ್ ಕ್ವಶನ್ ಬರ್ತವೆ ಜಿ ಕೆ ಪೇಪರ್ನಲ್ಲಿ. ಅಲ್ಲಿ 3-4 ಕ್ವಶನ್ ಅದನ್ನು ಬಿಡಬಾರ್ದು. ನೀವು ಅದನ್ನು ಬಿಡಬಾರ್ದು ಅಂದರೆ ಏನು ಮಾಡ್ಬೇಕು, ಜಸ್ಟ್ ಡೈಸ್ ಅದಾವಲ್ವ, PC PSI SDFD ನಡೆಸಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ಡೈಸ್ ಅನ್ನುವಂಥ ಒಂದು ಕ್ವಶನ್ ಬ್ಯಾಂಕ್ ಮಾಡ್ರಿ. ಅಷ್ಟು ಓದ್ಕೊಂಡ್ಬಿಟ್ರೆ ಸಾಕು. ಅದು ಭಾಳ ಇಲ್ಲ, ಒಂದು 70-80 ರೂಪಾಯಿನೂ ಬೀಳುತ್ತೆ. ಅದನ್ನು ತೊಗೊಂಡು ಡೈರೆಕ್ಟಾಗಿ ಓದ್ಕೊಂಡು ಹೋಗ್ಬಿಟ್ರೆ ಕ್ವಶನ್ಗಳು ಅಲ್ಲೇ ರಿಪೀಟ್ ಆಗ್ತವೆ. ನೀವೇನು ಸೈನ್ಸ್ ಅಂದ ತಕ್ಷಣ KM ಸುರೇಶ್ ಸರ್ದು ಬುಕ್ ತೊಗೊಂಡು ಅಥವಾ ಇನ್ನೊಬ್ರದ್ದು 4G ಸೈನ್ಸ್ ಬುಕ್ ತೊಗೊಂಡು ಅದನ್ನು ನೀವು ಸಾಕಷ್ಟು ಡೆಪ್ತಾಗಿ ಓದೋದು ಬೇಡ. ಯಾರು ಶಿಕ್ಷಕರ ನೇಮಕಾತಿಗೆ ಓದುವಂಥವ್ರು ಜಿ ಕೆ ಪೇಪರ್ನಲ್ಲಿ ಬರೋಂಥದ್ದೇ ಸೈನ್ಸು 4-5 ಕ್ವಶನ್ಗಳು ಬರ್ತವೆ. ಮತ್ತು ಸೈನ್ಸ್ ಓದ್ಬೇಡಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತಾರೆ, ಅಂದರೆ ಮ್ಯಾಥ್ಸ್ ಸೈನ್ಸ್ ಟೀಚರ್ಸ್ ಆಗೋರು ಇರ್ತಾರಲ್ಲ, ನೀವು ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಜಿ ಕೆನಲ್ಲಿ ಕೇಳ್ತಾರೆ. ನೀವೇನೈತಿ ಇಡೀ ಹಿಸ್ಟ್ರಿ ಮತ್ತು ಇಂಡಿಯನ್ ಹಿಸ್ಟ್ರಿ ಎಲ್ಲ ಓದ್ಕೊಂತ ಕುಂತಾರೆ ಅಂದ್ರೆ 6 ತಿಂಗಳು ಬೇಕು. ಅದಕ್ಕೆ ನೀವೇನು ಮಾಡ್ರಿ ಅಂದ್ರೆ ನೀವು ಕೂಡ ಅಷ್ಟೇ ಒಂದಷ್ಟು PC PSI ಓಲ್ಡ್ ಕ್ವಶನ್ ಪೇಪರ್ ಏನಿರ್ತಾವಲ್ಲ ಅಲ್ಲಿ ಹಿಸ್ಟ್ರಿ ಇಂಪಾರ್ಟೆಂಟ್. ಅದ್ರಾಗ ನೀವು ಬೇರೆ ತೊಗೊಳೋದಕ್ಕಿಂತ ಇವು ಡೈಸ್ ತಗೊಳ್ಳೋದು ಉತ್ತಮ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವ್ರು ಸಬ್ಜೆಕ್ಟ್ ವೈಸೇ ಬೇರೆ ಕೊಟ್ಬಿಟ್ರೆ ಅವ್ನು ತೊಗೊಂಡ್ರಿ ಅಂತಂದ್ರೆ ಅವು ಏನಾಗುತ್ತಂದ್ರೆ ಒಂದು 2-3 ದಿನದಲ್ಲಿ ಅವ್ನು ಮುಗಿಸ್ಬೋದು ನೀವು. ಅಥವಾ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ಮಾಡಿರಿ. ಹಿಸ್ಟ್ರಿಗೆ ಒಂದಿನ, ಜಿಯೋಗ್ರಫಿಗೆ ಒಂದಿನ, ಸಂವಿಧಾನಕ್ಕೆ ಒಂದಿನ ಸಾಕು. ಎಕನಾಮಿಕ್ಸ್ ಏನು ಬೇಡ. ಹಿಸ್ಟ್ರಿ, ಜಿಯೋಗ್ರಫಿ, ಆನಂತರ ಸಂವಿಧಾನ ಮತ್ತು ಸೈನ್ಸ್ದು ಕೂಡ ಸಿಗ್ತವೆ. ಇಂದು ಒಂದಷ್ಟು ಓದ್ಕೊಳ್ಳೋದು ಉತ್ತಮ. ಯಾಕಂದರೆ ಜಿ ಕೆ ಪೇಪರ್ನಲ್ಲಿ ಒಂದಷ್ಟು ಪ್ರಶ್ನೆಗಳು ಮಿಸ್ ಆಗಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಉಳಿದಂತೆ ನೇಮಕಾತಿ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಹಣಕಾಸು ಇಲಾಖೆ ಪರ್ಮಿಷನ್ ಸಿಕ್ಕ ತಕ್ಷಣ ಹುದ್ದೆಗಳು ಎಷ್ಟೆಷ್ಟು ಅನ್ನೋಂಥ ಮಾಹಿತಿ ಗೊತ್ತಾದ ತಕ್ಷಣ ನಾನು ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತೀನಿ, ಮತ್ತು ಬೇರೆ ಕಡೆಯಿಂದ ನಿಮ್ಮ ಮಾಹಿತಿ ಸಿಗುತ್ತೆ. ಸೊ ಆದರೂ ನಮ್ಮದು ಒಂದು ಕರ್ತವ್ಯ, ನಾನು ಆ ಸಮಯಕ್ಕೆ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಮಾರ್ಗದರ್ಶನವನ್ನು ನನ್ನಿಂದ ಸಾಧ್ಯ ಆದಷ್ಟು ಮಾರ್ಗದರ್ಶನವನ್ನು ನೀಡ್ತಾ ಓದುವುದಕ್ಕೆ ನಿಮಗೆ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ತಾವಿಲ್ಲಿ ನೋಡ್ಬೋದು ಕರ್ನಾಟಕ ಸಾಮಾನ್ಯ ಸೇವೆಗಳು ಅಂದರೆ ಈ ಒಂದು ಪದವಿ ಪೂರ್ವ ಶಿಕ್ಷಣಕ್ಕೆ ಸಂಬಂಧಪಟ್ಟ ನೇಮಕಾತಿ ನಿಯಮಗಳು ನೋಡಿ. 2013 ಕೋಷ್ಟಕ ಕ್ರಮ ಸಂಖ್ಯೆ 10ರಲ್ಲಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಅಂತ ಏನಿತ್ತಲ್ಲ, ಅಂಕಣ 4ರಲ್ಲಿ ಆಯ್ಕೆ ವಿಧಾನ ಶೀರ್ಷಿಕೆಯಲ್ಲಿ ಕೊನೆಯಲ್ಲಿ ಈ ಕೆಳಗಿನಂತೆ ಸೇರ್ಪಡೆಗೊಳಿಸ್ತಕ್ಕದ್ದು. ಅಂದರೆ ಇಷ್ಟು ದಿನ ಅಲ್ಲಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಂತ ಇತ್ತು. ಆದರೆ ಇನ್ನು ಮುಂದೆ ಏನಾಗಿದೆ ಅಂತಂದರೆ ಅದು ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಗಿದೆ ಅಂದರೆ ನೇರ ನೇಮಕಾತಿ ಮೂಲಕ ನಾವುಗಳು ಆಯ್ಕೆ ಆಗ್ಬೋದು, ಅಥವಾ ಬಡ್ತಿ ಹೊಂದುವುದರ ಮೂಲಕನಾದರೂ ಉಪನ್ಯಾಸಕರಾಗಬಹುದು. ಈ ರೀತಿಯಾಗಿ ನೇಮಕಗೊಂಡಂಥ ಉಪನ್ಯಾಸಕರು ಸರ್ಕಾರವು ನಿರ್ದಿಷ್ಟಪಡಿಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಬೋಧಿಸಬೇಕು. ನೋಡಿ, ನಾ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ ಏನಂತಂದರೆ HSTR ನೇಮಕಾತಿ ಮತ್ತು HSTR ಮತ್ತು ಈ ಒಂದು PUಗೆ ನೋಟಿಫಿಕೇಷನ್ ಹೆಚ್ಚು ಕಡಿಮೆ ಲೇಟ್ ಆಗ್ಬೋದು ಅಂತ ಹೇಳ್ಕೊಂಡು ಬಂದಿದ್ದೆ. ಫೈನಲಿ ಇತ್ತೀಚಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ನಿಮಗೆ ಒಂದು ಗೊಂದಲವನ್ನು ನಿಮಗೆ ನಿವಾರಿಸಿ ಕೊಟ್ಟಿದ್ದೆ. ಅಂದರೆ ಈ ಒಂದು 9 ಮತ್ತು 10ನೇ ತರಗತಿ ಅಂದರೆ ಈಗೇನಿದೆ ಅಂತಂದರೆ NEP ಪ್ರಕಾರ 9th to 12th ಒಂದೇ ಕ್ಯಾಂಪಸ್ಸಲ್ಲಿ ಆಗೋದ್ರಿಂದ PUCಗೆ ಅಂತಲೇ ಸಪ್ರೇಟ್ ತುಂಬೋದು, ಅಥವಾ ಅಂದರೆ ನೋಟಿಫಿಕೇಷನ್ ಮಾಡೋದು, ಮತ್ತು HSTRಗೆ ಅಂತಲೇ 9th 10th ಅಷ್ಟೇ ಎರಡೇ ಕ್ಲಾಸಿಗೋಸ್ಕರ ನೇಮಕಾತಿ ಮಾಡೋದು. ಈ ರೀತಿ ಮಾಡಿ
ಮಾಡಲಿಕ್ಕಿಲ್ಲ ಅಂತ ನಾನು ನಿಮಗೆ ಹೇಳಿದ್ದೆ. ಅಂದರೆ ಈಗ ಅದನ್ನೇ ಬದಲಾವಣೆ ಆಗಿರ್ತಕ್ಕಂಥದ್ದು. ಇಲ್ಲಿ ಅರ್ಥ ಆಗಿದೆಯಲ್ಲೋ ಗೊತ್ತಿಲ್ಲ, ಫಸ್ಟಿಂದನೇ ಹೇಳ್ತೀನಿ ಕೇಳಿ. 1ರಿಂದ 5ನೇ ತರಗತಿ ಏನು PST, 6ರಿಂದ 8ನೇ ತರಗತಿ GPT, ಮತ್ತು 9th 10th HSTR ಅಂತ ಇತ್ತು. ಅಂತ ಇತ್ತು ಅಂದರೆ ಈಗಲೂ ಇದೆ. ಮತ್ತು ಫಸ್ಟ್ ಇಯರು ಮತ್ತು ಅಂದರೆ 11 12 ಅಂದರೆ ಈ ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತಕ್ಕಂಥದ್ದು PU ಅಂತೇನು ನಾವು ಕರಿತಾ ಇದ್ವಿ. ಆದರೆ ಇನ್ನು ಮುಂದೆ ಏನಂತಂದರೆ ಇದಕ್ಕೆ ಬೇರೆ ನೇಮಕಾತಿ ಮಾಡ್ಕೊಂಡು ಕುಂತ್ರೆ ಅಲ್ಲಿ ಒಂದೇ ಕ್ಯಾಂಪಸ್ಸಲ್ಲಿ 9th 10th ಕ್ಲಾಸ್ಗೆ ಬೇರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಇಷ್ಟಕ್ಕೆ ನೇಮಕಾತಿ ಬೇರೆ ಮಾಡಲಿಕ್ಕಿಲ್ಲ. ಯಾಕಂದರೆ NEP ಒಳಗೆ ಹೆಂಗೈತೆ ಅಂದ್ರೆ 1ರಿಂದ 5, 6ರಿಂದ 8, 9ರಿಂದ 10 9ರಿಂದ 12 ಈ ರೀತಿಯಾಗಿ ನೇಮಕಾತಿ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನೇಮಕಾತಿ ಲೇಟ್ ಆಗ್ತಾಯಿದೆ. ಬಟ್ ಏನೆಲ್ಲ ನಿಯಮಗಳನ್ನು ತಿದ್ದುಪಡಿ ಮಾಡ್ತಾರೆ. ಆದರೆ PU ಉಪನ್ಯಾಸಕರ ಏನು ನೇಮಕಾತಿ ಆಗ್ತಾರಲ್ಲ ಅದನ್ನು ಬಹುತೇಕ ನನಗನ್ಸಿದ ಮಟ್ಟಿಗೆ 9th to 12th ಕನ್ಫರ್ಮ್ ಅಂತ ಹೇಳಿದ್ದೆ. ಈಗ ಅದೇ ರೀತಿಯಾಗಿ ಇಲ್ಲಿ ಬದಲಾವಣೆಗಳು ಆಗಿರ್ತಕ್ಕಂಥದ್ದು. ಅಂದರೆ ಇನ್ನು ಮುಂದೆ ಏನು ನೇರ ನೇಮಕಾತಿ ಮೂಲಕ ಉಪನ್ಯಾಸಕರಾಗಿ ಆಯ್ಕೆ ಆಗ್ತಾರೆ. ಅಂದರೆ ಈಗ ನೋಡಿ, ನಾಳೆನೇ ನೋಟಿಫಿಕೇಷನ್ ಆಯಿತು ಅಂದರೆ ನಾಳೆ ಆಗಲ್ಲ. ಯಾಕಂದರೆ ಈ ಒಂದು ಕರಡು ನಿಯಮಗಳಿಗೆ ಟೈಮ್ ಕೊಡಬೇಕು. ಅದಕ್ಕೆ ಜನರು ಏನರ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ. ಆ ನಂತರ ಅದೆಲ್ಲವೂ ಆಕ್ಷೇಪಣೆಗಳ ಸ್ವೀಕೃತ ಆದಂಥ ಆಕ್ಷೇಪಣೆಗಳಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟು ಅಂತಿಮವಾಗಿ ಗೆಜೆಟ್ ಹೊರಡಿಸಿದ ನಂತರವೇ ಈ ನಿಯಮಗಳು ಜಾರಿ ಬರ್ತವೆ. ಅಂದರೆ ಬಹುತೇಕ ಜಾರಿ ಬರುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಅಂದರೆ ಇದರ ಅರ್ಥ ಏನು ಅಂತಂದರೆ ಇನ್ನು ಮುಂದೆ ಬರೀ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಅಷ್ಟೇ ಅಲ್ಲ, ನೀವು PU ಉಪನ್ಯಾಸಕರು ಈಗೇನು 814 ಅನಿಸುತ್ತೆ, 814 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿದ ನಂತರ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೀತೀರಿ. ಎಕ್ಸಾಮ್ ಬರೆದ ನಂತರ ನಾನು ಜಸ್ಟ್ PU ಲೆಕ್ಚರ್ ಆಗಿದ್ದೀನಿ. ನಾನು 11th ಮತ್ತು 12th ಅಂದರೆ 11 12 ಈ ಎರಡೇ ಕ್ಲಾಸಿಗೆ ನಾನು ಪಾಠ ಮಾಡೋದು ಅನ್ನುವಂತಿಲ್ಲ. ಯಾಕೆಂದರೆ ನಿಯಮಗಳನ್ನು ತಿದ್ದುಪಡಿ ಮಾಡಿ 9th to 12th ಅಂತ ಮಾಡಿದ್ದಾರೆ. ಬಹುತೇಕ ಈ ಜೂನ್ನಲ್ಲೇ ಏನು ಮಾಡಿದ್ದಾರೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರೌಢಶಾಲೆಗಳನ್ನು ಅಂದರೆ 50 ಪ್ರೌಢಶಾಲೆಗಳನ್ನು PU ಕಾಲೇಜುಗಳನ್ನಾಗಿ ಉನ್ನತೀಕರಿಸಿದ್ದಾರೆ. ಅಂದರೆ ಅಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಾರೆ. ಮತ್ತು ಅಲ್ಲಿ 50 ಕಾಲೇಜುಗಳಂತಂದರೆ ಮತ್ತು ಅಲ್ಲಿ PU ಉಪನ್ಯಾಸಕರನ್ನ ಮತ್ತು ಹೈಸ್ಕೂಲ್ ಇಟ್ಕೊಂಡು ಅವರು PU ಉಪನ್ಯಾಸಕರನ್ನ ಸಪ್ರೇಟಾಗಿ ಎರಡೇ ಕ್ಲಾಸ್ಗೋಸ್ಕರ ನೇಮಕಾತಿ ಮಾಡಲ್ಲ. ಮತ್ತು ಇನ್ನೊಂದು ಏನಂತಂದರೆ ಅದು ಒಂದೇ ಕ್ಯಾಂಪಸ್ನಲ್ಲಿ ಇನ್ನು ಮುಂದೆ ಮಾಡ್ತಕ್ಕಂಥ ಚಾನ್ಸ್ ಇದೆ. ಅಂದರೆ ಎಲ್ಲ PU ಕಾಲೇಜುಗಳನ್ನು ಅಂದರೆ PU ಮತ್ತು ಹೈಸ್ಕೂಲ್ ಒಂದೇ ಕ್ಯಾಂಪಸ್ಸಲ್ಲಿ ಆಗಿಬಿಡ್ಬೇಕಂತ ಸರ್ಕಾರದ ಒಂದು ಆಶೆಯನ್ನು ಕೂಡ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಆಗಿರ್ತಕ್ಕಂಥ ನಿಯಮ ಬದಲಾವಣೆಗಳು ತುಂಬ ಇಂಪಾರ್ಟೆಂಟ್. ಈ ಒಂದು ಕರಡು ಅಧಿಸೂಚನೆಗೆ ಈ ಒಂದು ಕರಡು ನಿಯಮಗಳಿಗೆ ಯಾರೆಲ್ಲ ಒಂದು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸ್ತಿರ್ತಾರೆ. ತದನಂತರ ಫೈನಲ್ ಆಗಿ ರಾಜ್ಯಪತ್ರ ಪ್ರಕಟಣೆ ಆದ ನಂತರ ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಕೆಲವೇ ದಿನ ಅಂದರೆ ನನಗನ್ನಿಸಿದ ಮಟ್ಟಿಗೆ ಇದು 1 ತಿಂಗಳು ಹೋಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಂದರೆ ಈ 1 ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ಬೋದು. ಅಂದರೆ ಜುಲೈ 15ರಿಂದ ಜುಲೈ 20ರ ನಡುವೆ ಮ್ಯಾಕ್ಸಿಮಮ್ ಅಂದ್ಕೊಳ್ರಪ್ಪ. ಜುಲೈ ತಿಂಗಳು ದಾಟಲ್ಲ, ಅಂದರೆ ಈ ಜುಲೈ ಒಳಗಡೆ ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೋಸ್ಕರ 1-1.5 ತಿಂಗಳು ನೋಟಿಫಿಕೇಷನ್ ಆಗೋದಕ್ಕೆ ಟೈಮ್ ತೊಗೊಂಡ್ರೆ ಆ ಕಡೆ 2 ತಿಂಗಳ ಎಕ್ಸಾಮ್ಗೆ ಅವರು ಅವಕಾಶವನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಇರೋದ್ರಿಂದ ನನಗನ್ನಿಸಿದ ಮಟ್ಟಿಗೆ ನೀವು ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಂಡ್ರಿ ಅಂತಂದರೆ 100 ದಿನಗಳ ಒಂದು ಅವಕಾಶವನ್ನು, ಈ 100 ದಿನಗಳ ಸಮಯವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ನನಗನ್ನಿಸಿದ ಮಟ್ಟಿಗೆ ಈ 100 ದಿನಗಳಲ್ಲಿ ಈ 100 ದಿನಗಳಲ್ಲಿ ಒಂದು ಎಕ್ಸಾಮ್ ನಡೆಯುವಂಥದ್ದು. ಅದಕ್ಕೋಸ್ಕರ ಈ 100 ದಿನಗಳಲ್ಲಿ ನೀವು ಹೆಂಗೆ ಪ್ಲ್ಯಾನ್ ಹಾಕೊಳ್ರಿ, ನಿಮ್ಮ ಸಬ್ಜೆಕ್ಟ್ನ ಯಾವ ರೀತಿ ಓದ್ಕೊಂಡು ಈ ಒಂದು ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ಬೋದು. ಅಂದರೆ 100 ದಿನ ಅಂದರೆ ನೋಟಿಫಿಕೇಷನ್ ಆಗೋಕ್ಕೆ 100 ದಿನ ಅಲ್ಲ, ಇದು ಎಕ್ಸಾಮ್ಗೆ 100 ದಿನ ನನ್ನ ಪ್ರಕಾರ. ಅಂದರೆ ಹೆಚ್ಚಿಗೆ ಸಿಕ್ಕರೆ ಅನುಕೂಲ, ಯಾಕಂದರೆ ಸಿಲೆಬಸ್ಸು ಜಾಸ್ತಿ ಇರುತ್ತೆ. ಹೆಚ್ಚಿಗೆ ಸಿಕ್ಕಷ್ಟು ಅನುಕೂಲ, ಯಾಕಂದರೆ ನೋಟಿಫಿಕೇಷನ್ ಆಗಿರುತ್ತಲ್ಲ ಆ ಧೈರ್ಯ ಇರುತ್ತೆ. ನೋಟಿಫಿಕೇಷನ್ ಆದ ನಂತರ ಒಂದು 2 ತಿಂಗಳು ಸಿಗ್ತಕ್ಕಂಥ ಟೈಮು 3 ಅಥವಾ 4 ತಿಂಗಳು ಸಿಕ್ಕರೆ ತುಂಬ ಒಳ್ಳೆಯದು. ಆದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ KEದವರು ಈ ಒಂದು ಎಕ್ಸಾಮನ್ನು ನಡೆಸೋದ್ರಿಂದ ಅಷ್ಟು ಸಮಯವನ್ನು ಕೊಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನೇ ಆಗಲಿ, ಈ ಒಂದು ನೋಟಿಫಿಕೇಷನ್ ಶೀಘ್ರದಲ್ಲಿ ಆಗೋದ್ರಿಂದ ಕೂಡಲೇ ನೀವು ನಿಮ್ಮ ಸಿಲೆಬಸ್ ಏನಿದೆ ಅದರ ಪ್ರಕಾರ ಓದ್ತಾ ಹೋಗಿ. ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಂಥ ಹಲವಾರು ಮಾಹಿತಿಗಳನ್ನು ನಮಗೆ ಆಗಾಗ್ಗೆ ನೀಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಜೊತೆಗೆ PU ಉಪನ್ಯಾಸಕರ ನೇಮಕಾತಿ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಆಗಿರ್ಬೋದು, PST GPT HSTR ನೇಮಕಾತಿಗಳು, ಹೀಗೆ ಒಟ್ಟಾರೆ ಈ ಒಂದು ಬೋಧಕರ ಹುದ್ದೆಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳನ್ನು ನನ್ನ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವೇನಾದರೂ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಆ ಒಂದು ಟೆಲಿಗ್ರಾಮ್ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ 2 ಕಡೆ ಇರುತ್ತೆ. ನೀವು ಜಾಯ್ನ್ ಆಗಿ
ಮತ್ತು ಹಲವಾರು ವೀಡಿಯೋಗಳನ್ನು ನಾನು ಆಗಾಗ್ಗೆ ಮಾಡ್ತಿರ್ತೀನಿ. ನಿಮ್ಮೇನು ಡೌಟ್ ಇದೆ ಕಮೆಂಟ್ಸ್ ಮಾಡಿ ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.